once again for giving me an opportunity for all of us to this Sunday morning to worship Him and to gather in this manner. ಈ ರೀತಿಯಾಗಿ ಸೇರಿ ಬರುವ ಹಾಗೆ ಕರ್ತನನ್ನು ಆರಾಧನೆ ಮಾಡುವ ಹಾಗೆ ಕೊಟ್ಟ ಕೃಪೆಗಾಗಿ ನಾನು ಮೊದಲನೇದಾಗಿ ಕರ್ತನಿಗೆ ಸ್ತೋತ್ರ ಸಲ್ಲಿಸ್ತೇನೆ. When I consider myself and all of us, like when we hear so many deaths around us and so many are losing their lives around us, why God has kept us still in the land of the living, it only humbles me to think of His grace upon us. ಈ ರೀತಿಯಾಗಿ ನಮ್ಮ ಸುತ್ತಲೂ ಅನೇಕ ಜನರು ಅವರು ಮರಣವನ್ನು ಹೊಂದುತ್ತಾ ಇದ್ರೂ ಸಹ ಕರ್ತನು ಇನ್ನೂ ಸಹ ನಮ್ಮನ್ನು ಆತನು ಜೀವಿತರ ಸಂಖ್ಯೆಯಲ್ಲಿ ಆತನು ಇಟ್ಟಿದ್ದಾನೆ. ನಾವು ಯಾವ ಒಂದು ಕಾರಣಕ್ಕಾಗಿ ನಮ್ಮನ್ನು ಇಟ್ಟಿದ್ದಾನೆ ಎಂಬುದಾಗಿರುವ ಒಂದು ಆಲೋಚನೆಯೂ ಸಹ ನನ್ನ ಮನಸ್ಸಿಗೆ ಬರುವುದುಂಟು. These days has been days of difficulties and days of anxiety, despair, and not knowing what is going to happen. But as God's children, we always have a hope and in Him, that is our Lord Jesus Christ. ಈ ಒಂದು ದಿನಗಳಲ್ಲಿ ಯಾವುದೇ ಸಂಗತಿಗಳು ಸಹ ಖಚಿತವಾಗಿ ಇಲ್ಲದೆ ಇದ್ರೂ ಸಹ ಇದೆಲ್ಲದರ ಮಧ್ಯದಲ್ಲಿಯೂ ಸಹ ನಮ್ಮ ಕರ್ತನು ನಮ್ಮೊಟ್ಟಿಗೆ ಇದ್ದಾನೆ ಎಂಬುದಾಗಿರುವ ಒಂದು ಭರವಸೆ ನಮ್ಮೊಟ್ಟಿಗೆ ಉಂಟು. ಇದು ನಮಗೆ ಒಂದು 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 ಭರವಸೆಯನ್ನು ಕೊಡುತ್ತಾ ಉಂಟು, ನಿರೀಕ್ಷೆಯನ್ನು ಕೊಡುತ್ತಾ ಉಂಟು. As Brother Umesh, when he was praying, he was saying that the temples are closed where people are not allowed to go and worship the idols, but we worship a living God from wherever we are. Our God resides in our hearts and we can worship Him wherever God has placed us. ಸೊ ಉಮೇಶ್ ಅವರು ಪ್ರಾರ್ಥನೆ ಮಾಡ್ತಾ ಇರುವಾಗ ತಿಳಿಸ್ತಾ ಬಂದ್ರು, ದೇವಸ್ಥಾನದ ಬಾಗಿಲುಗಳು ಅದು ಮುಚ್ಚಿವೆ ಎಂಬುದಾಗಿ. ವಿಗ್ರಹಗಳನ್ನು ಆರಾಧನೆ ಮಾಡುವ ಜನರು ದೇವಸ್ಥಾನಗಳಿಗೆ ಹೋಗೋದಕ್ಕೆ ಸಾಧ್ಯ ಆಗುತ್ತಾ ಇಲ್ಲ. ಆದ್ರೆ ನಮ್ಮ ಜೀವ ಸ್ವರೂಪನಾಗಿರುವ ದೇವರು ಆತನು ನಮ್ಮೊಳಗೆ ಆತನು ವಾಸವಾಗಿದ್ದಾನೆ. ನಾವು ಆತನನ್ನು ಎಲ್ಲಾ ಸಂದರ್ಭದಲ್ಲಿಯೂ ಸಹ ನಾವು ಆರಾಧನೆ ಮಾಡುವವನಾಗಿರಬಹುದು. For this morning, I want to share a few thoughts that God has put me through this last entire week and which has encouraged me personally and for my family, and I want to share it with you this morning. ಈ ಒಂದು ಕಳೆದ ವಾರದಲ್ಲಿ ಕರ್ತನು ನನ್ನೊಟ್ಟಿಗೆ ಕೊಟ್ಟ ಆಲೋಚನೆಯನ್ನು ಮತ್ತು ನನಗೆ ಮತ್ತು ನನ್ನ ಕುಟುಂಬಕ್ಕೆ ಕೊಟ್ಟ ಆಲೋಚನೆಯನ್ನು ಈ ದಿನ ನಿಮ್ಮ ಮುಂದೆ ನಾನು ಹಂಚಲಿಕ್ಕೆ ನಾನು ಇದ್ದೇನೆ. It is a very short psalm. We can read it in less than a minute. ನಾನು ಆರಿಸಿಕೊಂಡ ಕೀರ್ತನೆ ಭಾಗ ಅದು ತುಂಬಾ ಚಿಕ್ಕದಾಗಿರುವ ಒಂದು ಕೀರ್ತನೆ ಆಗಿದೆ. ಅದು 1 ನಿಮಿಷಕ್ಕಿಂತ ಕಡಿಮೆಯಲ್ಲಿ ನಾವು ಅದನ್ನು ಓದಿ ಮುಗಿಸಬಹುದು. As usual in my quiet time, I was just reading in less than a minute, but I don't know, the Spirit of the Lord helped me to meditate on this short psalm for this entire week. I was again and again and again meditating, and Lord has blessed me spiritually by this beautiful short psalm. ಈ ಒಂದು ಚಿಕ್ಕ ಕೀರ್ತನೆಯಿಂದ ಕರ್ತನು ನನಗೆ ಅನೇಕ ಆಲೋಚನೆಗಳನ್ನು ಪುನಃ ನಾನು ಓದುತ್ತಾ ಇರುವ ಸಂದರ್ಭದಲ್ಲಿ ಆತನು ಕೊಡುತ್ತಾ ಆತನು ಬಂದಿದ್ದಾನೆ. And the psalm is written by none other than David. ಈ ಒಂದು ಕೀರ್ತನೆಯ ಬರಹಗಾರನು ಆತನು ದಾವೀದನು ಆಗಿದ್ದಾನೆ. Let us turn to Psalm 63. 63ನೇ ಕೀರ್ತನೆಗೆ ನಮ್ಮ ಸತ್ಯವೇದಗಳನ್ನು ನಾವು ತಿರುಗಿಸೋಣ. 63ನೇ ಕೀರ್ತನೆ. I have quoted the heading for this message as seeking God, how to seek God. ಈ ಒಂದು ವಾಕ್ಯ ಸಂದೇಶಕ್ಕೆ ನಾನು ಒಂದು ಪ್ರಸ್ತಾಪವನ್ನು ನಾನು ಕೊಟ್ಟಿದ್ದೇನೆ. ಅದಕ್ಕಿರುವ ಪ್ರಸ್ತಾಪ ಕರ್ತನನ್ನು ಹುಡುಕುವುದು ಎಂಬುದಾಗಿ. The title tells us that it is the Psalm of David. ಈ ಒಂದು ಪ್ರಸ್ತಾಪದಿಂದ ಈ ಒಂದು ಕೀರ್ತನೆ ದಾವೀದನದು ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳಬಹುದು. As usual, I read in my daily meditation, I read this psalm and I was supposed to move on, but the Spirit of the Lord again and again brought me back to the same psalm, and this 11 verses I was meditating through this entire week, and it has encouraged me so much this week. ನಾನು ಬೇರೆ ವಾಕ್ಯ ಭಾಗಗಳನ್ನು ಓದಬೇಕೆಂಬುದಾಗಿ ಮುಂದೆ ಹೋಗೋಣ ಎಂಬುದಾಗಿ ಇದ್ದರೂ ಸಹ ದೇವರಾತ್ಮನು ನನ್ನನ್ನು ಈ ಒಂದು ಕೀರ್ತನೆಯನ್ನು ಪುನಃ ಓದಿ ಅದರಿಂದ ಸತ್ಯಾಂಶಗಳನ್ನು ಕಲಿಯಬೇಕೆಂಬುದಾಗಿ ಆತನು ಪ್ರೇರೇಪಿಸಿದ ಆತನು ಬಂದಿದ್ದಾನೆ. This psalm has just 11 verses. ಈ ಒಂದು ಕೀರ್ತನೆ ಭಾಗದಲ್ಲಿ 11 ವಚನ ಭಾಗಗಳು ಮಾತ್ರ ಉಂಟು. This psalm was written by King David, and the title says he was written when he was in the wilderness of Judah. ಆತನು ಈ ಒಂದು ಕೀರ್ತನೆಯನ್ನು ಬರೆದವನು ಅರಸನಾದ ದಾವೀದನು ಆತನು ಆಗಿದ್ದು, ಆತನು ಯಹೂದ ಸೀಮೆಯ ಅರಣ್ಯದಲ್ಲಿದ್ದಾಗ ಈ ಒಂದು ಕೀರ್ತನೆಯನ್ನು ಆತನು ಬರೆದನು ಎಂಬುದಾಗಿ ನಾವು ಓದುತ್ತೇವೆ. You can go home and read 1 Samuel 22 and 23 to read the background of in what state he was writing this psalm. ನಾವು ಹಿಂದಿರುಗಿ ನಾವು ನಂತರ
ಮೊದಲನೇ ಸಮುವೇಲನ ಗ್ರಂಥ 22-23ನೇ ಅಧ್ಯಾಯವನ್ನು ನಾವು ಓದುವುದಾದ್ರೆ ಯಾವ ಹಿನ್ನೆಲೆಯಲ್ಲಿ ಈ ಒಂದು ಕೀರ್ತನೆಯನ್ನು ದಾವೀದನು ಬರೆದನೆಂಬುದಾಗಿ ನಾವು ಅಲ್ಲಿ ಅರ್ಥ ಮಾಡಿಕೊಳ್ಳಬಹುದು. He was running for his life from one place to another because his enemies were seeking for his life. ಆತನ ವೈರಿಗಳನ್ನು ಆತನನ್ನು ಹುಡುಕುತ್ತಾ ಆತನನ್ನು ಕೊಲ್ಲುವುದಕ್ಕೆ ಮುಂದಾಗುವಾಗ ಆತನು ತನ್ನ ಪ್ರಾಣವನ್ನು ಉಳಿಸುವುದಕ್ಕೋಸ್ಕರ ಆತನು ಅಲ್ಲಿ ಇಲ್ಲಿ ಆತನು ಓಡಾಡುತ್ತಾ ಆತನಿದ್ದನು. This was supposedly to be written when he was in the forest of Harath. ಹಾರಾತ್ ಎಂಬುದಾಗಿರುವ ಒಂದು ಅರಣ್ಯ ಪ್ರದೇಶದಲ್ಲಿ ಇರುವಾಗ ಅಲ್ಲಿ ಈ ಒಂದು ಕೀರ್ತನೆಯನ್ನು ಆತನು ಬರೆಯುತ್ತಾನೆ. And maybe in the wilderness of Ziph when he was running away from Saul and his enemies and Absalom. ಸೌಲನು ಮತ್ತು ಅಬ್ಸಲೋಮ್ ಮತ್ತು ಆತನ ವೈರಿಗಳಾಗಿರುವ ಜನರಿಂದ ಆತನು ತಪ್ಪಿಸಿ ಓಡಿ ಹೋಗುತ್ತಾ ಇರುವಾಗ ಈ ಒಂದು ಕೀರ್ತನೆಯನ್ನು ಆತನು ಬರೆಯುತ್ತಾನೆ. He was not in the best of the places or in comfortable position when he was penning down this psalm. ಈ ಒಂದು ಕೀರ್ತನೆಯನ್ನು ಆತನು ಬರೆಯುವಾಗ ಆತನ ಒಂದು ಪರಿಸ್ಥಿತಿಗಳು ಅದು ಅನುಕೂಲವಾಗಿ ಇರಲಿಲ್ಲ. He was in the wilderness. Wilderness is a place which is not much cared for. It is a wild place, not much that we can get from there. ಅರಣ್ಯ ಪ್ರದೇಶ ಎಂಬುದಾಗಿ ಹೇಳುವಾಗ ಅಲ್ಲಿರುವ ಒಂದು ಪರಿಸ್ಥಿತಿಯಿಂದ ವಾತಾವರಣದಿಂದ ನಮ್ಗೆ ಏನೂ ಸಹ ಲಾಭಕರವಾಗಿರುವ ಸಂಗತಿಗಳು ಸಿಗುವುದಿಲ್ಲ. It is a difficult place where we don't get our necessities met. Wilderness is a place of desert or wild or uncared place or uncultivated place. ಅರಣ್ಯ ಪ್ರದೇಶ ಎಂಬುದಾಗಿ ಹೇಳುವಾಗ ಅಲ್ಲಿ ಯಾವುದೇ ಸಂಗತಿಗಳು ನಮಗೆ ಅಗತ್ಯವಾಗಿರುವ ಸಂಗತಿಗಳು ಏನೂ ಸಹ ಸಿಗದೇ ಇರುವ ಒಂದು ಸ್ಥಿತಿಗತಿ, ಯಾವುದೇ ಅನುಕೂಲತೆಗಳು ಸಹ ಅಲ್ಲಿ ಇರುವುದಿಲ್ಲ. But from this place, from this kind, when his life is in danger, when he don't have the basic needs, I wonder, I was blessed to read how King David or David can write such a beautiful psalm of encouragement. ಆದ್ರೆ ಇಂಥ ಒಂದು ಪರಿಸ್ಥಿತಿಯಲ್ಲಿಯೂ ಸಹ ದಾವೀದನು ಈ ರೀತಿಯಾದ ಪ್ರೋತ್ಸಾಹದ ಮಾತುಗಳನ್ನು ಕೊಡುವ ಕೀರ್ತನೆಯನ್ನು ಯಾವ ರೀತಿಯಾಗಿ ಆತನು ಬರೆಯಬಹುದು ಎಂಬುದಾಗಿ ನಾನು ಆಲೋಚನೆ ಮಾಡುತ್ತಾ ನಾನು ಬಂದಿದ್ದೇನೆ. Some of the sweetest epistles written by Apostle Paul when he was in the prison or when he was in confinement. ಅಪೊಸ್ತಲನಾದ ಪೌಲನು ಸಹ ಆತನು ಬರೆದ ತುಂಬಾ ಸುಂದರವಾದ ಪತ್ರಿಕೆಗಳು ಸಹ ಅದು ಆತನು ಸೆರೆಮನೆಯಲ್ಲಿ ಆತನು ಇರುವಾಗ ಆತನು ಬಂಧಿಸಲ್ಪಟ್ಟಿರುವಾಗ ಆತನು ಬರೆದಿದ್ದಾನೆ. Some of the epistles that still encourages this was written by Apostle Paul when he was in very hardships and in prison. ತುಂಬಾ ತೊಂದರೆ ಕಷ್ಟಗಳು ಮಧ್ಯದಲ್ಲಿ ಪೌಲನು ಆತನು ಸೆರೆಮನೆಯಲ್ಲಿ ಆತನು ಇರುವಾಗ ಆತನು ಪತ್ರಿಕೆಗಳನ್ನು ಆತನು ಬರೆದಿದ್ದಾನೆ. Likewise, David has written some of the beautiful psalm. One among this is he is writing from the experience of a wilderness, from a wild experience in an uncomfortable place. ಇಲ್ಲಿಯೂ ಸಹ ದಾವೀದನು ಯಾವುದೇ ಅನುಕೂಲತೆ ಇಲ್ಲದೆ ಇರುವ ಒಂದು ಸ್ಥಿತಿಗತಿಯಿಂದ ಆತನು ಈ ಒಂದು ಕೀರ್ತನೆಯನ್ನು ಆತನು ಬರೆಯುತ್ತಾ ಇದ್ದಾನೆ. This 11 verses is actually talking about David's soul is thirsting after God while absent from the sanctuary and longing to be restored back to public worship. ಆತನು ಕರ್ತನ ಸಾನ್ನಿಧ್ಯದಿಂದ ಆತನನ್ನು ಆರಾಧನೆ ಮಾಡುವ ಸ್ಥಿತಿಗತಿಯಿಂದ ಆತನು ದೂರವಾಗಿರುವಾಗ ಆತನು ತಾನು ಕರ್ತನೊಟ್ಟಿಗೆ ನಾನು ಪುನಃ ನಾನು ಮಾತನಾಡಬೇಕು, ಆತನೊಟ್ಟಿಗೆ ನಾನು ಸಂಬಂಧ ಇಡಬೇಕು ಎಂಬುದಾಗಿರುವ ಒಂದು ಆತ್ಮದ ದಾಹ ಆತನಿಗಿತ್ತು. This psalm is talking about David's thirst for God and hunger to get back to the place of sanctuary, to worship God and to have the ordinances and public worship and to see the glory of God. ಕರ್ತನ ಮಹಿಮೆಯನ್ನು ಕಾಣುವುದಕ್ಕೋಸ್ಕರವೂ ಸಹ ಮತ್ತು ಆತನನ್ನು ಆರಾಧನೆ ಮಾಡುವುದಕ್ಕೋಸ್ಕರ ಆತನ ಹಿಂದಿರುಗಿ ಬರಬೇಕು ಎಂಬುದಾಗಿರುವ ಒಂದು ಮನೋಭಾವದಿಂದ ದಾವೀದನು ಈ ಒಂದು ಕೀರ್ತನೆಯನ್ನು ಬರೆಯುತ್ತಾ ಆತನಿದ್ದಾನೆ. Even though David was away from the sanctuary, away from public ordinances and worship, his heart was never away from God. ಆತನು ಕರ್ತನ ಸಾನ್ನಿಧ್ಯದಿಂದ ಅಥವಾ ಆರಾಧನೆ ಮಾಡುವ ಸ್ಥಿತಿಗತಿಗಳಿಂದ ಆತನು ದೂರವಾಗಿದ್ದರೂ ಸಹ ತಾನು ಕರ್ತನಿಂದ ಆತನು ದೂರ ಇರಲಿಲ್ಲ. His heart was never away from God. ಆತನ ಹೃದಯವು ಎಂದಿಗೂ ಸಹ ಕರ್ತನಿಂದ ದೂರವಾಗಿರಲಿಲ್ಲ. David was often repeatedly driven into this kind of wilderness experience in the time of Saul. ಸೌಲನ ಕಾಲದಲ್ಲಿ ದಾವೀದನು ಅನೇಕ ಸಂದರ್ಭದಲ್ಲಿ ಈ ರೀತಿಯಾದ ಒಂದು ಸನ್ನಿವೇಶಗಳಲ್ಲಿ ಆತನು ಹಾದು ಹೋಗಬೇಕಾಗಿತ್ತು. But even during this time of wilderness experience, his heart was thirsting for God and his presence. ಆದ್ರೆ ಈ ರೀತಿಯಾದ ಸನ್ನಿವೇಶಗಳಲ್ಲಿಯೂ ಸಹ ಆತನ ಒಂದು ಹೃದಯವು ಕರ್ತನನ್ನು ಅದು ಎದುರು ನೋಡುತ್ತಾ ಆತನನ್ನು ಹುಡುಕುವುದಾಗಿತ್ತು. It is true that David was longing to go back and worship God and publicly and do the ordinances, but more than the ordinances, he was
more hunger for the God of ordinances. ಆತನು ಹಿಂದಿರುಗಿ ಬಂದು ಎಲ್ಲಾ ರೀತಿಯಾದ ಒಂದು ಕಾರ್ಯಗಳನ್ನು ಆತನು ಮಾಡಬೇಕಾಗಿತ್ತು ಎಂಬುದಾಗಿರುವ ಒಂದು ಆಸಕ್ತಿ ಆತನಿಗಿದ್ರೂ ಸಹ ಅದಕ್ಕಿಂತ ಮಿಗಿಲಾಗಿರುವ ಒಂದು ಆಸಕ್ತಿ ಈ ಒಂದು ಆಜ್ಞೆಗಳನ್ನು ಕೊಟ್ಟ ದೇವರನ್ನು ನಾನು ಸೇವಿಸಬೇಕು, ಆತನನ್ನು ಆರಾಧನೆ ಮಾಡಬೇಕೆಂಬುದಾಗಿರುವ ಒಂದು ಆಸಕ್ತಿ ಆತನಲ್ಲಿ ಇತ್ತು. He knew that he cannot worship the God as the same way he used to worship God at the sanctuary or in public worship, but he knows that even in the wilderness, the God is worth him and he can worship wherever he is from. ಬಹಿರಂಗವಾದ ಆರಾಧನೆಯನ್ನು ಆತನಿಗೆ ಮಾಡಲಿಕ್ಕೆ ಸಾಧ್ಯ ಆಗದೇ ಇದ್ದರೂ ಸಹ ಕರ್ತನು ಆತನೊಟ್ಟಿಗೆ ಇದ್ದಾನೆ, ನಾನು ಕರ್ತನನ್ನು ಇಲ್ಲಿಯೂ ಸಹ ನಾನು ಆರಾಧನೆ ಮಾಡಬಹುದು ಎಂಬುದಾಗಿರುವ ಒಂದು ಅರ್ಥೈಸುವಿಕೆ ಆತನಿಗೆ ಇತ್ತು. In this psalm we will learn how to see God in times of difficulties, in times of wilderness experiences. ಕಷ್ಟಗಳ ಮಧ್ಯದಲ್ಲಿಯೂ ಸಹ ಮತ್ತು ಅರಣ್ಯ ಪ್ರದೇಶದಲ್ಲಿ ಪ್ರಯಾಣ ಮಾಡಿ ಹೋಗುವಂತ ಅನುಭವಗಳು ನಮ್ಮ ಮಧ್ಯದಲ್ಲಿ ಇರುವಾಗ ನಾವು ಯಾವ ರೀತಿಯಾಗಿ ಕರ್ತನನ್ನು ಆರಾಧನೆ ಮಾಡಬಹುದು ಎಂಬುದಾಗಿ ಈ ಕೀರ್ತನೆಯಲ್ಲಿ ನಾವು ಕಲಿಯಬಹುದು. It is not always at the best of our times and comforts God will teach us, but it is more of in the wilderness experiences God will teach us spiritual lessons. ನಮ್ಮ ಜೀವನಗಳಲ್ಲಿ ಎಲ್ಲವೂ ಸಹ ಅನುಕೂಲತೆಯಲ್ಲಿ ಇರುವಾಗ ಕರ್ತನನ್ನು ನಾವು ಅನೇಕ ಸಂಗತಿಗಳನ್ನು ನಾವು ಕಲಿಯದೇ ಇರಬಹುದು, ಆದರೆ ಕಷ್ಟಗಳ ಮಧ್ಯದಲ್ಲಿ ನಾವು ಹಾದು ಹೋಗುವಾಗ ಕರ್ತನು ನಮಗೆ ಅನೇಕ ಸಂಗತಿಗಳನ್ನು ಕಲಿಯುವ ಹಾಗೆ ನಮಗೆ ಮಾಡುತ್ತಾನೆ. We will go verse by verse as the Lord leads us very quickly. ನಾವು ಇದರ ವಚನವಾಗಿ ನಾವು ಕರ್ತನು ನಡೆಸುವ ಹಾಗೆ ನಾವು ವಚನಗಳನ್ನು ನಾವು ನೋಡುತ್ತಾ ನಾವು ಬರೋಣ. This morning I have classified this psalm into 3 D's of David's life, alphabet D. ನಾನು ಈ ಒಂದು ಕೀರ್ತನೆಯನ್ನು ಆಂಗ್ಲ ಭಾಷೆಯ ಡಿ ಆ ಒಂದು ಪದದಿಂದ 3 ಭಾಗವಾಗಿ ನಾನು ವಿಭಾಗಿಸಿದ್ದೇನೆ. 3 D's in David's life from this psalm. ಈ ಒಂದು ಕೀರ್ತನೆಯಿಂದ ದಾವೀದನ ಜೀವನದಿಂದ ಇರುವ 3 ಆಂಗ್ಲ ಭಾಷೆಯ ಡಿ ಪದದಿಂದ ಪ್ರಾರಂಭವಾಗುವ ಸಂಗತಿಗಳು. First, desire for God in David's life. ಮೊದಲನೇದಾಗಿ ದೇವರಿಗೋಸ್ಕರ ದಾವೀದನಿಗಿದ್ದ ಒಂದು ಅಪೇಕ್ಷೆ ಅಥವಾ ಅಭಿಲಾಷೆ. The first D is desire for God. ದೇವರಿಗೋಸ್ಕರ ಇದ್ದ ಒಂದು ಆಶೆ. First, let's read verse 1. ಒಂದನೇ ವಚನವನ್ನು ನಾವು ನೋಡಿಕೊಳ್ಳೋಣ. Brother, you can read it in Kannada. ನಾವು ಕನ್ನಡ ಭಾಷೆಯಲ್ಲಿ ನಾವು 63ನೇ ಕೀರ್ತನೆಯ ಮೊದಲನೇ ವಚನವನ್ನು ನಾವು ಓದಿಕೊಳ್ಳೋಣ. ದೇವರೇ, ನೀನೇ ನನ್ನ ದೇವರು, ನಾನು ನಿನ್ನ ದರ್ಶನವನ್ನು ಕುತೂಹಲದಿಂದ ಎದುರು ನೋಡುತ್ತೇನೆ. ನೀರಿಲ್ಲದೆ ಒಣಗಿದ ಭೂಮಿಯಲ್ಲಿದ್ದವನು ನೀರಿಗಾಗಿಯೋ ಎಂಬಂತೆ ನನ್ನ ಆತ್ಮವು ನಿನಗಾಗಿ ಆತುರಗೊಳ್ಳುತ್ತದೆ. The verse 1 very clearly, explicitly tells us David's deep desire and longing for God. ದೇವರಿಗೋಸ್ಕರ ದಾವೀದನಿಗಿದ್ದ ಆಸಕ್ತಿ ಏನೆಂಬುದಾಗಿ, ಆತನ ಅಭಿಲಾಷೆ ಏನಾಗಿತ್ತು ಎಂಬುದಾಗಿ ಮೊದಲನೇ ವಚನದಿಂದಲೇ ನಾವು ಅದನ್ನು ಕಲಿಯುತ್ತೇವೆ. Very first, oh God, thou art my God. ದೇವರೇ, ನೀನೇ ನನ್ನ ದೇವರು. He is personally calling God not just as God, you are my God. ದೇವರೇ ಎಂಬುದಾಗಿ ಮಾತ್ರ ಆತನು ತಿಳಿಸ್ತಾ ಆತನು ಇಲ್ಲ, ಆತನು ಹೇಳ್ತಾ ಇರುವ ಒಂದು ಮಾತು ನೀನೇ ನನ್ನ ದೇವರು ಎಂಬುದಾಗಿ. When calling him God as God, he is referring God in his attribute of God as his almighty, powerful God who is able to rescue him from this present situation. ಈ ಒಂದು ಪ್ರಸ್ತುತ ಸನ್ನಿವೇಶದಿಂದ ಕರ್ತನು ತಾನೇ ಈ ಸರ್ವಶಕ್ತನಾಗಿರುವ ದೇವರು ಮಾತ್ರ ಆತನನ್ನು ರಕ್ಷಿಸುವುದಕ್ಕೆ ಸಾಧ್ಯ ಎಂಬುದಾಗಿ ಆತನು ಒಪ್ಪಿಕೊಳ್ಳುತ್ತಾ ಆತನು ಇದ್ದಾನೆ. God was the source of his strength, and by calling out God, my God, he is having a personal relationship. He is explaining here with this almighty God. ಇಲ್ಲಿ ನೀನೇ ನನ್ನ ದೇವರು ಎಂಬುದಾಗಿ ತಿಳಿಸುವ ಮುಖಾಂತರ ಆತನು ತಿಳಿಸ್ತಾ ಇರುವ ಒಂದು ಸಂಗತಿ ಏನಂದ್ರೆ ಆತನು ವೈಯಕ್ತಿಕವಾದ ಸಂಬಂಧವನ್ನು ಆತನು ಇಲ್ಲಿ ತೋರಿಸ್ತಾ ಆತನು ಇದ್ದಾನೆ. My dear brothers and sisters, we might go through this kind of situations. We are all in some kind of anxiety and fear these days. ಈ ದಿನಗಳಲ್ಲಿ ನಾವೆಲ್ಲರೂ ಸಹ ಚಿಂತೆಗಳಿಂದ ನಾವು ಕೂಡಿದ್ದೇವೆ. But we always have not only God, he is my God and our God. ಆದ್ರೆ ನಮಗೆ ಒಬ್ಬ ದೇವರು ಇದ್ದಾನೆ, ಅಷ್ಟು ಮಾತ್ರವಲ್ಲದೆ ಆ ದೇವರು ಆತನು ನನ್ನ ದೇವರು, ನಮ್ಮ ದೇವರು ಆಗಿದ್ದಾನೆ. That is the almighty God who is in our present help, and he is our refuge in times of trouble. ಆತನು ನನ್ನ ದೇವರು ಆತನು ಆಗಿದ್ದು, ನಮ್ಮ ದೇವರು ಆತನು ಆಗಿದ್ದು, ಆತನು ಸರ್ವಶಕ್ತನಾಗಿರುವ ದೇವರು ಆತನು ಆಗಿದ್ದಾನೆ. ನಮ್ಮ ಅಗತ್ಯತೆಗಳ ಕಾಲದಲ್ಲಿ ಆತನು ನಮ್ಮ ಸಹಾಯಕನು ಆತನು ಆಗಿದ್ದಾನೆ. The first word that should come out of our mouth when we worship God is,
to acknowledge him as our God, my God. ನಾವು ಆರಾಧನೆ ಮಾಡುವಾಗ ನಾವು ಮೊದಲನೇದಾಗಿ ನಾವು ಒಪ್ಪಿಕೊಳ್ಳುವ ಸಂಗತಿ ಇದಾಗಿರಬೇಕು. ಅದೇನೆಂದ್ರೆ ನೀನೇ ನನ್ನ ದೇವರು, ದೇವರು ಆತನು ನನ್ನ ದೇವರು ಆಗಿದ್ದಾನೆ. He can be the God of the universe. He is the one God, the creator. But more above all that, you and I should acknowledge that he is my God. ದೇವರು ಆತನು ಸೃಷ್ಟಿಕರ್ತನು ಆತನು ಆಗಿರಬಹುದು, ಆತನು ವಿಶ್ವದ ಒಡೆಯನು ಆತನು ಆಗಿರಬಹುದು, ವಿಶ್ವದ ದೇವರು ಆತನು ಆಗಿರಬಹುದು. ಆದ್ರೆ ನೀವು ಮತ್ತು ನಾನು ಇದನ್ನು ನಾವು ಒಪ್ಪಿಕೊಳ್ಳುವವನಾಗಿರಬೇಕು. ದೇವರು ಆತನು ನನ್ನ ದೇವರು ಆಗಿದ್ದಾನೆ. That is how the psalmist David is opening up this psalm by crying, "Oh God, thou art my God." ಈ ರೀತಿಯಾಗಿ ದಾವೀದನು ಈ ಕೀರ್ತನೆಯನ್ನು ಆತನು ಪ್ರಾರಂಭ ಮಾಡುತ್ತಾ ಆತನು ಇದ್ದಾನೆ, ದೇವರೇ ನೀನೇ ನನ್ನ ದೇವರು. Early will I seek thee. ನಾನು ನಿನ್ನ ದರ್ಶನವನ್ನು ಕುತೂಹಲದಿಂದ ಎದುರು ನೋಡುತ್ತೇನೆ. He is saying, early in the morning I will seek, before any other distractions or diverts my attention. The first thing I will seek is your face. I will seek you, my God. ನನಗೆ ಬೇರೆ ರೀತಿಯಾದ ಸಂಗತಿಗಳನ್ನು ನನ್ನನ್ನು ಆಕರ್ಷಿಸುವುದಕ್ಕಿಂತ ಮುಂಚೆ ಮೊದಲನೇದಾಗಿ ನಿನ್ನನ್ನು ನಾನು ಹುಡುಕುವವನಾಗಿರುತ್ತೇನೆ. Before any other person or any other thing influences me or directs me in my day, I will look unto your face first. ನನ್ನ ದಿನದಲ್ಲಿ ಯಾರಾದ್ರೂ ಒಬ್ಬ ವ್ಯಕ್ತಿ ಅಥವಾ ಬೇರೆ ಯಾವುದೇ ರೀತಿಯಾದ ಸಂಗತಿ ನನ್ನನ್ನು ದೂರವಾಗಿ ಸೆಳೆಯೋದಕ್ಕಿಂತ ಮುಂಚೆ ಮೊದಲನೇದಾಗಿ ನಿನ್ನ ಮುಖವನ್ನು ನಾನು ಎದುರು ನೋಡುತ್ತೇನೆ. The first object of our search in the morning should be his face. ನಾವು ಬೆಳಗಿನ ಸಂದರ್ಭದಲ್ಲಿ ನಾವು ಮೊದಲನೇದಾಗಿ ನಾವು ನೋಡುವ ಒಂದು ಅಂಶ ಏನೆಂಬುದಾಗಿ ನಾವು ಹೇಳುವುದಾದ್ರೆ ನಾವು ಆತನ ಮುಖವನ್ನು ನಾವು ಎದುರು ನೋಡುವವರು ಆಗಿರಬೇಕು. Before we are distracted and diverted by all the things in the media and WhatsApp and whatever is going on, it is better our first thought and the best thought is inclined to our God and my God. ನಾವು ಎದ್ದು ನಮಗೆ ಬೇರೆ ರೀತಿಯಾದ ಮಾಧ್ಯಮಗಳು ಎಲ್ಲವೂ ಸಹ ವಾಟ್ಸ್ಆಪ್ ಅದು ಇದು ಎಲ್ಲವೂ ಸಹ ನಮ್ಮನ್ನು ದೂರವಾಗಿ ನಾವು ಸೆಳೆಯುವುದಕ್ಕಿಂತ ಮುಂಚೆ ಮೊದಲನೇದಾಗಿ ನಾವು ಕರ್ತನನ್ನು ನಾವು ಎದುರು ನೋಡುವವರು ಆಗಿರಬೇಕು. That is the desire David had in his life. ಈ ರೀತಿಯಾದ ಒಂದು ಅಭಿಲಾಷೆಯನ್ನು ದಾವೀದನು ತನ್ನ ಜೀವನದಲ್ಲಿ ಆತನು ಹೊಂದಿದ್ದನು. He is in the wilderness. He don't know what all things will come against him. ಆತನು ಅರಣ್ಯ ಪ್ರದೇಶದಲ್ಲಿ ಆತನು ಇದ್ದಾನೆ. ಆತನ ವಿರುದ್ಧವಾಗಿ ಯಾವ ಸಂಗತಿಗಳು ಬರ್ಲಿಕ್ಕುಂಟೆಂಬುದಾಗಿ ಆತನಿಗೆ ತಿಳಿದಿಲ್ಲ. He might be dying of hunger and thirst. ಆತನಿಗೆ ಬಾಯಾರಿಕೆ ಆಗಿರಬಹುದು, ಆತನಿಗೆ ಹಸಿವಾಗಿರಬಹುದು. There might be wild animals waiting to devour him. ಆತನನ್ನು ಕೊಂದು ತಿನ್ನುವುದಕ್ಕೋಸ್ಕರ ಆತನ ಸುತ್ತಲೂ ಪ್ರಾಣಿಗಳು ಇರಬಹುದು, ಮೃಗಗಳಿರಬಹುದು. But before all this, he is willing to seek the Lord and his face. His first thought and first object should be God's face. ಆದ್ರೆ ಇದೆಲ್ಲದರ ಮಧ್ಯದಲ್ಲಿಯೂ ಸಹ ಆತನು ಕರ್ತನ ಮುಖವನ್ನು ನಾನು ಎದುರು ನೋಡುವವನಾಗಿರಬೇಕು ಎಂಬುದಾಗಿ ಆತನು ತಿಳಿಸುವವನಾತನು ಆಗಿದ್ದಾನೆ. And next he says, "My soul thirsteth for thee," in verse 1. ನಾವು ಅದೇ ವಚನದಲ್ಲಿ ಮೊದಲನೇ ವಚನದ ಅಂತಿಮ ಭಾಗದಲ್ಲಿ ನನ್ನ ಆತ್ಮವು ನಿನಗಾಗಿ ಆತುರಗೊಳ್ಳುತ್ತದೆ. My soul is thirsting for you, my God. ನನ್ನ ಆತ್ಮವು ನಿನಗಾಗಿ ಆತುರಗೊಳ್ಳುತ್ತದೆ. That is his desire. His desire and longing is the acknowledgement of God's need in his life. ಇದೆಲ್ಲವೂ ಸಹ ಕರ್ತನ ಪ್ರಸನ್ನತೆ ಆತನ ಜೀವನದಲ್ಲಿ ಉಂಟೆಂಬುದಾಗಿ ಆತನು ಪ್ರಶಂಸೆ ಮಾಡುವವನಾತನು ಆಗಿದ್ದಾನೆ. Maybe I don't have the wilderness experience. None of you listening might have gone into a desert or wilderness, but David's desire is a basic and fundamental need, that is thirsty. ನಾವು ನಮ್ಮಲ್ಲಿ ಅನೇಕರು ನಾವು ಈ ರೀತಿಯಾದ ಅರಣ್ಯ ಪ್ರದೇಶದಲ್ಲಿ ಪ್ರಯಾಣ ಹೋಗಿ ಅಲ್ಲಿ ನಾವು ಸಿಲುಕಿಕೊಂಡು ಆ ರೀತಿಯಾದ ಅನುಭವಗಳು ನಮಗೆ ಇಲ್ಲದೆ ಇದ್ದರೂ ಸಹ ಆದ್ರೆ ದಾವೀದನು ಅಂತ ಒಂದು ಪರಿಸ್ಥಿತಿಯಲ್ಲಿ ಆತನು ಹಾದು ಹೋಗುತ್ತಾ ಆತನಿದ್ದಾನೆ. His need is a basic need, that is he is longing and thirsting for something. ಆತನ ಒಂದು ಅಗತ್ಯತೆಗಳು ಅದೆಲ್ಲವೂ ಸಹ ಮೂಲತವಾಗಿರುವ ಒಂದು ಅಗತ್ಯತೆಗಳಾಗಿವೆ. ಅದೆಲ್ಲವೂ ಸಹ ಬಾಯಾರಿಕೆ, ಹಸಿವು ಈ ರೀತಿಯಾದ ಸಂಗತಿಗಳು. Like water is a basic thing to fulfill your thirst in the desert, he is saying, "My soul is thirsting for you, God. Only you can quench the thirst of my soul." ಆತನಿಗೆ ಬಾಯಾರಿಕೆ ಆತನಿಗೆ ಇದ್ದರೂ ಸಹ ನೀರು ಬೇಕಾಗಿದ್ದರೂ ಸಹ ಆತನು ಹೇಳುತ್ತಾ ಇರುವ ಒಂದು ಮಾತು, ನನ್ನ ಆತ್ಮವು ನಿನಗಾಗಿ ಆತುರಗೊಳ್ಳುತ್ತದೆ. Lord, there is only one thing if I need to survive, that is water. But more than that, my soul to be filled, only you can fill that thirst.
ಈ ಒಂದು ಪ್ರಸ್ತುತ ಕಾಲದಲ್ಲಿ ನನಗೆ ನೀರು ಬೇಕಾಗಿದ್ದರೂ ಸಹ, ನನಗೆ ನೀರಿನ ಅಗತ್ಯತೆ ಇದ್ದರೂ ಸಹ ನನ್ನ ಆತ್ಮವನ್ನು ನಿನಗಾಗಿ ಆತುರಗೊಳ್ಳುತ್ತದೆ ಎಂಬುದಾಗಿ ಆತನು ತಿಳಿಸ್ತಾತನಿದ್ದಾನೆ. What a desire of David. ಎಂತ ಒಂದು ಅಭಿಲಾಷೆ ದಾವಿದನದ್ದು. The same verse, next thing he says, my flesh longeth for thee. ಶರೀರವು ಕಂದಿ ಹೋಗುತ್ತದೆ. In a dry and thirsty land. ಆ ನೀರಿಲ್ಲದೆ ಒಣಗಿದ ಭೂಮಿಯಲ್ಲಿದ್ದವನು ನೀರಿಗಾಗಿಯೋ ಎಂಬಂತೆ ಶರೀರವು ಕಂದಿ ಹೋಗುತ್ತದೆ. There is no waters, no springs, no fountains to fulfill his thirst. ಆತನ ದಾಹವನ್ನು ತೀರಿಸುವುದಕ್ಕೋಸ್ಕರ ಯಾವುದೇ ಒಂದು ಬುಗ್ಗೆಗಳಲ್ಲಿ ಇಲ್ಲ. First he said his soul is thirsting. ಮೊದಲನೇದಾಗಿ ಆತನು ಹೇಳ್ತಾ ಇರುವ ಒಂದು ಮಾತು, ನನ್ನ ಆತ್ಮವು ನಿನಗಾಗಿ ಆತುರಗೊಳ್ಳುತ್ತದೆ. Now he is saying my flesh is longing. ನಂತರ ಆತನು ತಿಳಿಸ್ತಾ ಇದ್ದಾನೆ, ನನ್ನ ಶರೀರವು ಕಂದಿ ಹೋಗುತ್ತದೆ. Soul and flesh is the two things that embraces or explains the whole of a human nature. ಒಂದು ಮನುಷ್ಯನ ಒಂದು ಸ್ವಭಾವವನ್ನು ತಿಳಿಸುವ ಒಂದು ಸಂಗತಿಗಳು, ಒಂದು ಆತ್ಮವು, ಇನ್ನೊಂದು ಶರೀರ. Soul is spiritual, flesh is something related to physical. ಆತ್ಮ ಎಂಬುದಾಗಿ ಹೇಳುವಾಗ ಅದು ಆತ್ಮಿಕ ಸಂಗತಿಗಳಿಗೆ ಅದು ಅನುಗುಣವಾದದ್ದು, ಶರೀರ ಎಂಬುದಾಗಿ ಹೇಳುವಾಗ ಅದು ಶಾರೀರಿಕವಾದದ್ದು. David knew that both physical and spiritual needs can be met none other by the Almighty God. ನನ್ನ ಸರ್ವಶಕ್ತನಾಗಿರುವ ದೇವರು ನನ್ನ ಆತ್ಮಿಕ ಅಗತ್ಯತೆಗಳನ್ನು ಸಹ ಮತ್ತು ನನ್ನ ಶಾರೀರಿಕವಾದ ಅಗತ್ಯತೆಗಳನ್ನು ಸಹ ಆತನು ಪೂರೈಸುವುದಕ್ಕೆ ಆತನು ಶಕ್ತನಾಗಿದ್ದಾನೆ. Whether his soul is thirsting or his flesh is longing for hunger, both can be fulfilled only by God. ಆತನ ಆತ್ಮವು ಅದು ಆತುರಗೊಳ್ಳುತ್ತಾ ಇದ್ದರೂ ಸಹ, ಅಥವಾ ಆತನಿಗೆ ಬಾಯಾರಿಕೆ ಆಗುತ್ತಾ ಇದ್ದರೂ ಸಹ, ಇದೆರಡನ್ನೂ ಸಹ ಪೂರೈಸುವುದಕ್ಕೆ, ಆತನನ್ನು ತೃಪ್ತಿಪಡಿಸುವುದಕ್ಕೆ ಕರ್ತನಿಂದ ಆತನು ಶಕ್ತನಾಗಿದ್ದಾನೆ ಎಂಬುದಾಗಿ ಆತನು ಅರ್ಥ ಮಾಡಿಕೊಂಡನು. All of his desires, ಆತನ ಎಲ್ಲಾ ಅಭಿಲಾಷೆಗಳು, whether springing from the soul or the needs of the body, everything can be met only by the all-sufficient God. ಆತ್ಮದಿಂದ ಬಂದರೂ ಸಹ ಆತ್ಮವು ನಿನಗಾಗಿ ಆತುರಗೊಳ್ಳುತ್ತವೆ, ಮತ್ತು ಶರೀರ ಅದು ಕಂದಿ ಹೋಗುತ್ತಾ ಇದ್ದರೂ ಸಹ ಕರ್ತನು ಆತನು ಎಲ್ಲಾ ಸಂಗತಿಗಳನ್ನು ಆತನು ಒದಗಿಸುವುದಕ್ಕೆ ಆತನು ಶಕ್ತನು ಆಗಿದ್ದಾನೆ. So the very first verse itself, David is making it clear his desire for God. ಆತನು ಮೊದಲನೇ ವಚನದಲ್ಲಿಯೇ ಆತನು ತನ್ನ ಕರ್ತನಿಗೋಸ್ಕರ ಆತನಿಗಿರುವ ಅಭಿಲಾಷೆಯನ್ನು ಆತನು ವ್ಯಕ್ತಪಡಿಸ್ತಾ ಆತನಿದ್ದಾನೆ. O God, my God. ದೇವರೇ, ನೀನೇ ನನ್ನ ದೇವರು. He is acknowledging God as his God first. ಆತನು ದೇವರನ್ನು ಆತನು ತನ್ನ ಸ್ವಂತ ದೇವರು ಎಂಬುದಾಗಿ ಆತನು ಒಪ್ಪಿಕೊಳ್ಳುತ್ತಾ ಆತನು ಇದ್ದಾನೆ. Early will I seek you. ನಾನು ಮೊದಲನೇದಾಗಿ ಕುತೂಹಲದಿಂದ ನಿನ್ನ ದರ್ಶನವನ್ನು ನಾನು ಎದುರು ನೋಡುತ್ತೇನೆ. My soul, my spiritual hunger, thirst, you can fulfill. ನನ್ನ ಒಂದು ಆತ್ಮಿಕವಾದ ದಾಹ ಮತ್ತು ನೀನೇ ಅದನ್ನು ತಣಿಸುವುದಕ್ಕೆ ನೀನು ಶಕ್ತನಾಗಿದ್ದೆ. My flesh longeth, my physical desires and hunger, you can fulfill. ನನ್ನ ಶಾರೀರಿಕವಾದ ಹಸಿವನ್ನು ಸಹ ನೀನು ಅದನ್ನು ತೃಪ್ತಿಪಡಿಸುವುದಕ್ಕೆ ಶಕ್ತನಾಗಿದ್ದೆ. My dear brothers and sisters, we are all in difficult situations. We don't know what is going to happen in the future. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಇನ್ನು ಭವಿಷ್ಯತ್ ಕಾಲದಲ್ಲಿ ಏನಾಗ್ಲಿಕ್ಕೆ ಉಂಟು ಎಂಬುದಾಗಿ ನಮಗೆ ತಿಳಿದಿಲ್ಲ. We might lose our jobs, we might lose a bit of our salary, we might lose anything when we come out of this lockdown. ನಾವು ಈ ಒಂದು ಲಾಕ್ಡೌನ್ ಆದ ನಂತರ ನಮಗೆ ನಮ್ಮ ಕೆಲಸಗಳನ್ನು ನಾವು ಕಳ್ಕೊಳ್ಳಬಹುದು, ಇಲ್ಲದೇ ಇದ್ರೆ ನಮ್ಮ ಸಂಬಳಗಳು ಅದು ಕಡಿಮೆ ಆಗಬಹುದು, ಯಾವುದೇ ರೀತಿಯಾದ ಸನ್ನಿವೇಶಗಳು ಬರಬಹುದು. We might lose something when we come out. ನಾವು ಹೊರಗೆ ಬರುವಾಗ ನಾವು ಏನನ್ನಾದರೂ ನಾವು ಕಳೆದುಕೊಳ್ಳಬಹುದು. But when we come out, let us not be losers. When we come out as believers, let us come out gaining something. ನಾವು ವಿಶ್ವಾಸಿಗಳಾಗಿರುವ ನಾವು ಈ ಲಾಕ್ಡೌನ್ ಇಂದ ನಾವು ಹೊರಗೆ ಬರುವಾಗ ನಾವು ಕಳಕೊಂಡವರಾಗಿ ನಾವು ಹೊರಬರಬಾರದು. ನಾವು ಏನನ್ನು ನಾವು ಗಳಿಸಿದ್ದೇವೆ, ನಾವು ಜಯವೀರರಾಗಿ ನಾವು ಬರುವವರಾಗಿರಬೇಕು. We are not in a more worse situation than David. ದಾವೀದಗಿಂತ ನಾವಿನ್ನು ಹೀನಾಯವಾದ ಒಂದು ಸ್ಥಿತಿಗತಿಯಲ್ಲಿ ನಾವಿಲ್ಲ. David did not have water to drink. ದಾವೀದನಿಗೆ ಕುಡಿಯುವುದಕ್ಕೆ ನೀರ್ ಇರಲಿಲ್ಲ. He might be of hunger. Sorry brother. He might be of hunger. ಆತನಿಗೆ ಹಸಿವಿತ್ತು. He might be afraid of his enemies for his life. ಆತನ ಜೀವದ ಭಯ, ಆತನ ವೈರಿಗಳು ಎಲ್ಲಿ ಆತನು ಬಂದು ಆತನನ್ನು ಕೊಂದು ಹಾಕುತ್ತಾರೋ ಎಂಬುದಾಗಿರುವ ಒಂದು ಭಯವೂ ಸಹ ಆತನಲ್ಲಿ ಇತ್ತು.
In spite of all this, he is looking unto the Almighty God for his spiritual and physical needs. ಆದ್ರೆ ಇದೆಲ್ಲದರ ಮಧ್ಯದಲ್ಲಿಯೂ ಸಹ ಆತನ ಒಂದು ಆತ್ಮಿಕವಾದ ಅಗತ್ಯತೆಗಳಿಗೋಸ್ಕರ ಮತ್ತು ತನ್ನ ಶಾರೀರಿಕವಾದ ಅಗತ್ಯತೆಗಳಿಗೋಸ್ಕರ ಆತನು ಕರ್ತನನ್ನು ಎದುರು ನೋಡುವವನು ಆತನು ಆಗಿದ್ದಾನೆ. If this God be for us, who can be against us? ಈ ದೇವರು ಆತನು ನಮ್ಮ ಪಕ್ಷದಲ್ಲಿ ಆತನು ಇರುವುದಾದ್ರೆ ನಮ್ಮನ್ನು ಎದುರಿಸುವವರು ಯಾರು? When we come out, let us not come out with gloomy faces. Let the unbelievers look at us and ask, how are you be so content and happy? ಆದ್ರೆ ನಾವು ಇದರಿಂದ ನಾವು ಹೊರಗೆ ಬರುವಾಗ ನಾವು ತುಂಬಾ ದುಃಖಕರವಾದ ಮುಖದಿಂದ ನಾವು ಹೊರಗೆ ಬರಬಾರದು. ನಾವು ಸಂತೋಷದಿಂದ ನಾವು ಇರುವಾಗ ಅವಿಶ್ವಾಸಿಗಳು ನಮ್ಮನ್ನು ನೋಡಿ ನೀವು ಇಷ್ಟು ಸಂತೋಷವಾಗಿ ಇರುವುದಕ್ಕೆ ಹೇಗೆ ಸಾಧ್ಯ ಎಂಬುದಾಗಿ ನಮ್ಮನ್ನು ಪ್ರಶ್ನೆ ಮಾಡಬೇಕು. This is the time for thirsting for God and longing for God. ನಾವು ಕರ್ತನಿಗೋಸ್ಕರ ನಾವು ಆತುರಗೊಳ್ಳುವ ಒಂದು ಸಮಯ ಇದುವೇ ಆಗಿದೆ. I will quickly go through verse by verse now. ನಾನು ತಕ್ಷಣವಾಗಿ ವಚನವಾಗಿ ಮುಂದಕ್ಕೆ ಹೋಗುತ್ತೇನೆ. Let us read verse 2, brother. 2ನೇ ವಚನವನ್ನು ನಾವು ಓದಿಕೊಳ್ಳೋಣ. 63ನೇ ಕೀರ್ತನೆ 2ನೇ ವಚನ. ನಿನ್ನ ಮಂದಿರದಲ್ಲಿ ನಾನು ನಿನ್ನ ಮಹತ್ತನ್ನು ಪ್ರಭಾವವನ್ನು ಕಂಡ ಪ್ರಕಾರ ಈಗಲೂ ಕಾಣಬೇಕೆಂದು ಅಪೇಕ್ಷಿಸುತ್ತೇನೆ. His desire was very spiritual desire. ಆತನ ಒಂದು ಅಭಿಲಾಷೆ ಅದು ತುಂಬಾ ಆತ್ಮಿಕವಾದ ಒಂದು ಅಭಿಲಾಷೆ ಆಗಿತ್ತು. If I was in this situation, I would have asked David to provide me food and water. ನಾನು ಈ ರೀತಿಯಾದ ಒಂದು ಸನ್ನಿವೇಶದಲ್ಲಿ ದಾವೀದನ ಬದಲಾಗಿ ನಾನಿರುವುದಾದ್ರೆ ನಾನು ಕರ್ತನಿಗೆ ನನಗೆ ನೀರು ಮತ್ತು ಆಹಾರವನ್ನು ಕೊಡು ಎಂಬುದಾಗಿ ನಾನು ಕೇಳುತ್ತಾ ಇದ್ದೇನೆ. But David is saying, Lord, show me thy power and glory, which I used to experience when I used to worship publicly in the sanctuary among God's people. ಆದ್ರೆ ನಾನು ಈ ರೀತಿಯಾಗಿ ನಾನು ನಿನ್ನ ಮಂದಿರದಲ್ಲಿ ನಾನು ನಿನ್ನ ಮಹತ್ತನ್ನು ಪ್ರಭಾವವನ್ನು ಕಂಡ ಪ್ರಕಾರ ಈಗಲೂ ಕಾಣಬೇಕೆಂದು ಅಪೇಕ್ಷಿಸುತ್ತೇನೆ ಎಂಬುದಾಗಿ ತಿಳಿಸ್ತಾನೆ. What a very honest desire of David. ದಾವೀದನು ಎಂತ ಒಂದು ಯಥಾರ್ಥವಾದ ಒಂದು ಅಭಿಲಾಷೆ ಆತನದಾಗಿತ್ತು. His desire was and longing was to see God's presence in his life in this trialsome period. ಈ ರೀತಿಯಾದ ಕಷ್ಟಕರವಾದ ಪರಿಸ್ಥಿತಿಯಲ್ಲಿ ಆತನ ಕರ್ತನನ್ನು ನಾನು ಹುಡುಕುವವನು ಆಗಿರಬೇಕೆಂಬುದಾಗಿ ಆತನ ಅಭಿಲಾಷೆ ಆಗಿತ್ತು. The one thing that touched me when I was meditating this psalm is this. ನಾನು ಈ ಒಂದು ಕೀರ್ತನೆಯನ್ನು ನಾನು ಧ್ಯಾನ ಮಾಡುತ್ತಾ ಇರುವಾಗ ನನಗೆ ಮುಟ್ಟಿದ ಒಂದು ಅಂಶ ಇದುವೇ ಆಗಿತ್ತು. David was of course away from sanctuary and public gathering. ದಾವೀದನು ಖಂಡಿತವಾಗಿ ಆತನು ಮಂದಿರದಿಂದ ಆತನು ದೂರವಾಗಿದ್ದನು ಮತ್ತು ಬಹಿರಂಗವಾದ ಆರಾಧನೆಯನ್ನು ಮಾಡುವುದರಿಂದ ಆತನು ದೂರವಾಗಿದ್ದನು ನಿಜ. But he never underestimated the power of God and his heart was never away from God. ಆದ್ರೆ ಎಂದಿಗೂ ಸಹ ಆತನು ಕರ್ತನ ಪ್ರಭಾವವನ್ನು ಆತನು ಸಂಶಯ ಪಟ್ಟವನಲ್ಲ. And that is his desire in verse 2. ಅದು 2ನೇ ವಚನದಲ್ಲಿ ನಾವು ಆತನ ಆಸಕ್ತಿ ಅಭಿಲಾಷೆಯನ್ನು ನಾವು ನೋಡುವವರಾಗಿದ್ದೇವೆ. Let us read verse 3. ಈಗ 3ನೇ ವಚನ ನೋಡಿಕೊಳ್ಳೋಣ. ನಿನ್ನ ಪ್ರೇಮಾನುಭಾವವು ಜೀವಕ್ಕಿಂತಲೂ ಶ್ರೇಷ್ಠ, ನನ್ನ ಬಾಯಿ ನಿನ್ನನ್ನು ಕೀರ್ತಿಸುವುದು. Thy loving kindness is better than life. ನಿನ್ನ ಪ್ರೇಮಾನುಭವವು ಜೀವಕ್ಕಿಂತಲೂ ಶ್ರೇಷ್ಠ. I could not say this prayer as David said. ದಾವೀದನು ಆತನು ಹೇಳಿದ ಪ್ರಕಾರ ಈ ರೀತಿಯಾದ ಪ್ರಾರ್ಥನೆಯನ್ನು ಮಾಡುವುದಕ್ಕೆ ನನಗೆ ಸಾಧ್ಯವಿಲ್ಲ. David is saying, more than my life, Lord, your loving kindness, your mercy, your favor is enough for me. ನನ್ನ ಜೀವಕ್ಕಿಂತಲೂ ಸಹ ನಿನ್ನ ಪ್ರೇಮ ಅನುಭವವು ಮತ್ತು ನಿನ್ನ ಒಂದು ಕೃಪೆ ಕರುಣೆ ಇದುವೇ ಶ್ರೇಷ್ಠವಾಗಿದೆ ಎಂಬುದಾಗಿ ತಿಳಿಸ್ತಾ ಇದ್ದಾನೆ. But even though he is saying that my lips will continue to praise thee. ಆದ್ರೂ ಸಹ ಆತನು ತಿಳಿಸ್ತಾ ಇದ್ದಾನೆ ನನ್ನ ಬಾಯಿ ನಿನ್ನನ್ನು ಕೀರ್ತಿಸುವುದಕ್ಕೆ ಅದು ಮುಂದುವರಿಯುವುದಾಗಿದೆ. Think of his situation. He is not even having water to fulfill his thirst. ಆತನ ಸನ್ನಿವೇಶವನ್ನು ಸ್ವಲ್ಪ ನಾವು ಅರ್ಥ ಮಾಡಿಕೊಳ್ಳೋಣ. ತನ್ನ ಒಂದು ದಾಹವನ್ನು ತೃಪ್ತಿಪಡಿಸುವುದಕ್ಕೆ ಆತನಲ್ಲಿ ನೀರಿಲ್ಲ. But he is telling, still my lips will praise thee. ಆದ್ರೂ ಸಹ ಆತನು ತಿಳಿಸ್ತಾ ಇದ್ದಾನೆ ನನ್ನ ಬಾಯಿ ನಿನ್ನನ್ನು ಕೀರ್ತಿಸುವುದು. Because of his loving kindness. ಇದೆಲ್ಲವೂ ಸಹ ಆತನ ಪ್ರೇಮಾನುಭವದ ದೆಸೆಯಿಂದ. David was sure that one day God will deliver him from this situation and God will restore him back where he can publicly worship and God will allow him to praise him. ಕರ್ತನು ಇದೆಲ್ಲದಿಂದಲೂ ಸಹ ಆತನು ಬಿಡುಗಡೆ ಮಾಡ್ಲಿಕ್ಕಿದ್ದಾನೆ ಮತ್ತು ಆತನನ್ನು ಪುನರ್ಸ್ಥಾಪನೆ ಮಾಡ್ಲಿಕ್ಕಿದ್ದಾನೆ ಎಂಬುದಾಗಿ ದಾವೀದನಿಗೆ ಸ್ಪಷ್ಟವಾಗಿ ತಿಳಿದಿತ್ತು. There is an English song with this, thy loving kindness is better than life. My lips shall praise thee. Thus will I bless thee. There is an English chorus like that.
ಆಂಗ್ಲ ಭಾಷೆಯಲ್ಲಿ ನಾವು ಈ ರೀತಿಯಾಗಿ ನಾವು ಹಾಡುತ್ತೇವೆ, ನಿನ್ನ ಪ್ರೇಮ ಅನುಭವ ಜೀವಕ್ಕಿಂತಲೂ ಶ್ರೇಷ್ಠ, ನನ್ನ ಬಾಯಿ ನಿನ್ನನ್ನು ಕೀರ್ತಿಸುವುದು ಎಂಬುದಾಗಿ. ಇದೇ ವಚನದಿಂದ ಆಂಗ್ಲ ಭಾಷೆಯ ಒಂದು ಹಾಡು ಉಂಟು. I have sung that chorus many times. ನಾನು ಈ ಒಂದು ಹಾಡನ್ನು ನಾನು ಅನೇಕ ಬಾರಿ ನಾನು ಹಾಡಿದ್ದೇನೆ. But still last week when I was meditating on this psalm, I thought that it is not easy to sing this song in my life. ಆದ್ರೆ ನಾನು ಕಳೆದ ವಾರ ಈ ಒಂದು ಕೀರ್ತನೆಯನ್ನು ನಾನು ಧ್ಯಾನ ಮಾಡ್ತಾ ಇರುವಾಗ ಈ ಒಂದು ಹಾಡನ್ನು ಹಾಡುವುದಕ್ಕೆ ಅದು ನನಗೆ ಅಷ್ಟು ಅದರ ಅರ್ಥ ನನಗೆ ಸ್ಪಷ್ಟವಾಗಿ ತಿಳಿದಿಲ್ಲ ಎಂಬುದಾಗಿ ನಾನು ಅರ್ಥ ಮಾಡಿಕೊಂಡೆನು. Unless like David we have a true desire for God and longing and thirst for God, I don't think we can sing a psalm like this. ದಾವೀದನು ಆತನು ಯಾವ ರೀತಿಯಾಗಿ ಆತನು ತನ್ನ ಆತ್ಮವು ನಿನಗಾಗಿ ಆತುರಗೊಳ್ಳುತ್ತವೆ, ಆತನು ಕರ್ತನನ್ನು ಹುಡುಕುವವನು ಅಪೇಕ್ಷಿಸುತ್ತಾ ಆತನಿದ್ದನು. ಈ ರೀತಿಯಾದ ಒಂದು ಆಸಕ್ತಿ ನಮ್ಮಲ್ಲಿ ಇಲ್ಲದೆ ಇದ್ದರೆ ಈ ರೀತಿಯಾಗಿ ತಿಳಿಸಿದ ಪ್ರಕಾರ ಪ್ರೇಮಾನುಭವ ಜೀವಕ್ಕಿಂತಲೂ ಶ್ರೇಷ್ಠ ಎಂಬುದಾಗಿ ತಿಳಿಸುವುದಕ್ಕೆ ನಮಗೆ ಸಾಧ್ಯವಿಲ್ಲ. Let us move on to verse 4. ನಾವು 4ನೇ ವಚನಕ್ಕೆ ನಾವು ಮುಂದೆ ಹೋಗೋಣ. ನನ್ನ ಜೀವಮಾನದಲ್ಲೆಲ್ಲ ಹೀಗೆಯೇ ನಿನ್ನನ್ನು ಹಾಡಿ ಅರಸುತ್ತಾ ನಿನ್ನ ಹೆಸರೆತ್ತಿ ಕೈ ಮುಗಿಯುವೆನು. He is saying, as long as my life exists, O Lord, I will worship you, I will bless thee. ನನ್ನ ಜೀವಮಾನದಲ್ಲೆಲ್ಲ ಹೀಗೆ ನಿನ್ನನ್ನು ಹಾಡಿ ಹರಿಸುತ್ತಾ ನಿನ್ನ ಹೆಸರೆತ್ತಿ ಕೈ ಮುಗಿಯುತ್ತೇನೆ. As believers, my dear brothers and sisters, our worship does not conclude in this earthly life alone. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನಮ್ಮ ಆರಾಧನೆಯ ಒಂದು ಜೀವಿತ ಈ ಒಂದು ಲೋಕದಲ್ಲಿ ಇರುವ ಜೀವಿತಕ್ಕೆ ಅದು ಸೀಮಿತವಾದದ್ದಲ್ಲ. We are going to worship our Creator, our Master, our Savior all through eternity. ನಾವು ನಿತ್ಯತ್ವಕ್ಕೂ ನಾವು ನಮ್ಮ ಯಜಮಾನನನ್ನು, ನಮ್ಮ ಒಡೆಯನನ್ನು, ನಮ್ಮ ಕರ್ತನನ್ನು ನಾವು ಆರಾಧನೆ ಮಾಡ್ಲಿಕ್ಕೆ ನಾವು ಇದ್ದೇವೆ. David in another verse, I suppose like this, even his life is ended in this wilderness. He is saying that, Lord, even if you don't deliver from this, as long as the life after this, I will worship you forever. ದಾವೀದನ ಮುಂದಿನ ವಚನಗಳಲ್ಲಿ ಆತನು ತಿಳಿಸುವನಾತನು ಆಗಿದ್ದಾನೆ, ನನ್ನ ಒಂದು ಜೀವನವು ಇಲ್ಲಿಗೆ ಅದು ಅಂತಿಮವಾದರೂ ಸಹ ನಂತರವೂ ಸಹ ನಿನ್ನನ್ನು ನಾನು ಆರಾಧನೆ ಮಾಡುವ ನಾನು ಆಗಿದ್ದೇನೆ, ನಿನ್ನ ಪ್ರಸನ್ನತೆಯಲ್ಲಿ ಇದ್ದು ನಾನು ನಿನ್ನನ್ನು ಆರಾಧನೆ ಮಾಡುತ್ತೇನೆ ಎಂಬುದಾಗಿ ತಿಳಿಸ್ತಾನೆ. As believers in our life, there is no time for ceasing or stopping or a break time from worshiping God. ನಾವು ವಿಶ್ವಾಸಿಗಳಾಗಿರುವ ನಾವು ಆರಾಧನೆ ಮಾಡುವುದರಲ್ಲಿ ಯಾವುದೇ ಒಂದು ವಿರಾಮ ನಮಗೆ ಇರಬಾರದು. Not only in this earthly life, one day we are going to be in his presence, that hope in his presence, and worship him forever and ever. ನಾವು ಒಂದಿನ ನಾವು ಆತನ ಪ್ರಸನ್ನತೆಯಲ್ಲಿ ನಾವು ಇದ್ದು ಎಂದೆಂದಿಗೂ ಸಹ ನಾವು ಆತನನ್ನು ಆರಾಧನೆ ಮಾಡುವವರನ್ನು ಆಗಿದ್ದೇವೆ. ನಿತ್ಯತ್ವಕ್ಕೂ ನಾವು ಆತನನ್ನು ನಾವು ಸ್ತುತಿಸುತ್ತೇವೆ. But in order to happily worship him in his presence, it also depends on what thirst and how we spent our life on this earth. ಆದ್ರೆ ನಾವು ಆತನ ಪ್ರಸನ್ನತೆಯಲ್ಲಿ ನಾವು ಆರಾಧನೆಯನ್ನು ನಾವು ಆನಂದಿಸಬೇಕಾದ್ರೆ ನಾವು ಎಂತಹ ಜೀವನವನ್ನು ಈ ಲೋಕದಲ್ಲಿ ನಾವು ಜೀವಿಸುತ್ತೇವೆ ಎಂಬುದಾಗಿ ಅದರ ಮೇಲೆ ಅದು ಆಧಾರಗೊಂಡಿದೆ. Let us move to verse 5. 5ನೇ ವಚನಕ್ಕೆ ನಾವು ಹೋಗೋಣ. ಮೃಷ್ಟ ಭೋಜನದಿಂದಲೋ ಎಂಬಂತೆ ನನ್ನ ಮನಸ್ಸು ಸಂತುಷ್ಟವಾಗಿರುವುದು, ನನ್ನ ಬಾಯಿ ಉತ್ಸಾಹ ಧ್ವನಿ ಮಾಡುತ್ತಾ ನಿನ್ನನ್ನು ಕೊಂಡಾಡುವುದು. Here he is saying that my soul shall be satisfied with marrow and fatness. ಮೃಷ್ಟ ಭೋಜನದಿಂದಲೋ ಎಂಬಂತೆ ನನ್ನ ಮನಸ್ಸು ಸಂತುಷ್ಟವಾಗಿರುವುದು. The words here denote rich food. In another words, the rich food that is kept on the table. ಮೃಷ್ಟ ಭೋಜನ ಎಂಬುದಾಗಿ ತಿಳಿಸುವಾಗ ಈ ಒಂದು ಆಹಾರ ಅದು ತುಂಬಾ ಪೌಷ್ಟಿಕಾಂಶತೆಯಿಂದ ಇರುವ ಒಂದು ಆಹಾರ ಅದಾಗಿದೆ. David is trying to compare a spiritual richness with at the same time physical satisfaction, also the hunger and thirst. ಆತನು ತನ್ನ ಆತ್ಮಿಕವಾದ ಅಭಿಲಾಷೆಯನ್ನು ಆತನು ಶಾರೀರಿಕವಾದ ಒಂದು ಆಹಾರಕ್ಕೆ ಆತನು ಹೋಲಿಸಿ ಅದರ ಒಂದು ತೃಪ್ತಿಯನ್ನು ಆತನು ತಿಳಿಸ್ತಾ ಆತನಿದ್ದಾನೆ. When we eat a rich food, our physical appetite will be pleasant and it will be filled our hunger. ನಾವು ಮೃಷ್ಟ ಭೋಜನವನ್ನು ನಾವು ಸೇವಿಸುವಾಗ ನಮ್ಮ ಹಸಿವನ್ನು ಅದು ತಣಿಸುವುದಾಗಿದೆ. But David is saying that in similar way, when I have marrow and fatness and rich food, it is the same way my soul shall be satisfied when my lips will praise you and when I praise you with my joyful lips. ನಾನು ಮೃಷ್ಟ ಭೋಜನವನ್ನು ನಾನು ಸೇವಿಸುವಾಗ ನನ್ನ ಮನಸ್ಸು ಅದು ಸಂತುಷ್ಟವಾಗಿರುವುದು, ನನ್ನ ಬಾಯಿ ಉತ್ಸಾಹ ಧ್ವನಿ ಮಾಡುತ್ತಾ ನಿನ್ನನ್ನು ಕೊಂಡಾಡುವುದು ಎಂಬುದಾಗಿ
ದಾವೀದನು ತಿಳಿಸ್ತಾನೆ. When David's life, and he can see the fullness of God and his power and his presence, he is saying that it is almost equivalent to having a rich food in my stomach. ಇದೆಲ್ಲವನ್ನು ಆತನ ಕರ್ತನು ಆತನ ಜೀವನದಲ್ಲಿ ಆತನು ಇರುವಾಗ ಅದು ಮೃಷ್ಟ ಭೋಜನವನ್ನು ನಾನು ಸೇವಿಸಿ ನಾನು ತೃಪ್ತಿಗೊಂಡ ಹಾಗೆ ಇರುವುದು ಎಂಬುದಾಗಿ ಆತನು ತಿಳಿಸ್ತಾತನಿದ್ದಾನೆ. He is comparing the pleasure of worshiping God in the same way as satisfaction derived from eating a rich food. ಈ ಕರ್ತನನ್ನು ಆರಾಧನೆ ಮಾಡುವುದರಿಂದ ಬರುವ ಒಂದು ಆನಂದವನ್ನು, ತೃಪ್ತಿಯನ್ನು ಒಂದು ಮೃಷ್ಟ ಭೋಜನವನ್ನು ತಿಂದು ಅದರಿಂದ ಬರುವ ತೃಪ್ತಿಗೆ ಆತನು ಹೋಲಿಸಿ ತೋರಿಸ್ತಾ ಆತನಿದ್ದಾನೆ. When we eat marrow and fatness and richness, it might give satisfaction to our physical hunger. ನಾವು ಈ ಒಂದು ಕೊಬ್ಬಿನ ಆಹಾರವನ್ನು ನಾವು ಸೇವಿಸುತ್ತಾ ನಾವು ತಿನ್ನುವಾಗ ಮತ್ತು ಒಳ್ಳೆ ಪೌಷ್ಟಿಕಾಂಶತೆಯಿಂದ ಇರುವ ಒಂದು ಆಹಾರವನ್ನು ನಾವು ಸೇವಿಸುವಾಗ ನಮ್ಮ ಹಸಿವನ್ನು ಅದು ತೃಪ್ತಿಗೊಳಿಸುವುದಾಗಿದೆ. But at more than that, when God fills our heart and fills our mind, it can bring more satisfaction to our soul. ಆದ್ರೆ ಕರ್ತನು ನಮ್ಮ ಜೀವನದಲ್ಲಿ ಆತನ ತನ್ನ ಕೃಪೆಯನ್ನು ಆತನು ಸುರಿಸುವಾಗ ಮತ್ತು ನಾವು ಆತನನ್ನು ಆರಾಧನೆ ಮಾಡುವಾಗ ಅದು ನಮಗೆ ಇನ್ನೂ ಹೆಚ್ಚಿನ ಒಂದು ತೃಪ್ತಿಯನ್ನು ಅದು ಕೊಡುವುದಾಗಿರಬೇಕು. Can you please read, brother, Psalm 36 and verse 8? 38ನೇ ಕೀರ್ತನೆಯ 36 and verse 8. 36ನೇ ಕೀರ್ತನೆ 8ನೇ ವಚನವನ್ನು ಓದಿಕೊಳ್ಳೋಣ. 36ನೇ ಕೀರ್ತನೆ. They shall be abundantly satisfied with the fullness, or in other words, fatness of thy house, and thou shalt make them drink of the river of thy pleasures. ಕೀರ್ತನೆ 36, right brother? Yes, 36 and 8. 36ನೇ ಕೀರ್ತನೆ 8ನೇ ವಚನ. ನಿನ್ನ ಮಂದಿರದ ಸಮೃದ್ಧಿಯಿಂದ ಅವರನ್ನು ಸಂತೃಪ್ತ ಪಡಿಸುತ್ತಿ, ನಿನ್ನ ಸಂಭ್ರಮವಾಹದಲ್ಲಿ ಅವರಿಗೆ ಪಾನ ಮಾಡಿಸುತ್ತಿ. So David is sure that even though physically he is not fed with this food now, but he's saying that it is equivalent to having such a food for my soul when God fills my soul. ಕರ್ತನು ನನ್ನ ಒಂದು ಆತ್ಮವನ್ನು ಆತನು ಪೋಷಿಸುವಾಗ ನಾನು ಸಮೃದ್ಧಿಯಾದ ಮೃಷ್ಟ ಭೋಜನವನ್ನು ತಿಂದ ಹಾಗೆ ನನಗಿರುವ ಒಂದು ಅನುಭವ ಆಗಿರುತ್ತದೆ ಎಂಬುದಾಗಿ ಆತನು ತಿಳಿಸ್ತಾತನಿದ್ದಾನೆ. So from verse 1 to 5, the first D is desire for God. ನಾವು ಮೊದಲನೇ 5 ವಚನಗಳಲ್ಲಿ ನಾವು ಆಂಗ್ಲ ಭಾಷೆಯ ಡಿ ಪದವನ್ನು ನಾವು ನೋಡಿದ್ದೇವೆ. ಅದೇನೆಂಬುದಾಗಿ ನಾವು ಹೇಳುವಾಗ ಕರ್ತನಿಗೋಸ್ಕರ ಇರುವ ಒಂದು ಅಭಿಲಾಷೆ. The second D that David is discovery of God. ಮತ್ತು ಎರಡನೇದಾಗಿರುವ ಒಂದು ಡಿ ಆಂಗ್ಲ ಭಾಷೆಯ ಡಿ ಪದದ ಎಂಬುದಾಗಿ ನಾವು ಹೇಳುವಾಗ ಡಿಸ್ಕವರಿ ಎಂಬುದಾಗಿ ಹೇಳುವಾಗ ಕಂಡುಕೊಳ್ಳುವುದು. During this time of difficulty, he is trying to discover God more and his greatness. ಈ ಕಷ್ಟಕರವಾದ ಸನ್ನಿವೇಶಗಳಲ್ಲಿ ಆತನು ಹಾದು ಹೋಗುವಾಗ ಕರ್ತನು ಯಾವ ರೀತಿಯ ಮಹತ್ ಕಾರ್ಯಗಳನ್ನು ಆತನು ಮಾಡುವನಾತನು ಆಗಿದ್ದಾನೆ, ಎಷ್ಟು ಸರ್ವಶಕ್ತನಾತನು ಆಗಿದ್ದಾನೆ ಎಂಬುದಾಗಿ ಆತನು ಪತ್ತೆ ಮಾಡುವ ಒಂದು ಸ್ಥಿತಿಗತಿಯನ್ನು ನಾವು ನೋಡುವವರಾಗಿದ್ದೇವೆ. If we think of the future and what is going to happen, it will only bring anxiety, fear and despair in our hearts. ನಾವು ನಾಳಿನ ಕುರಿತಾಗಿ, ನಾವು ಭವಿಷ್ಯತ್ತಿನ ಕುರಿತಾಗಿ ನಾವು ಆಲೋಚನೆ ಮಾಡಿ ಚಿಂತೆ ಮಾಡುವುದಾದ್ರೆ ಇದೆಲ್ಲದರಿಂದ ಬರುವುದು ಬರೀ ಚಿಂತೆ, ಬೇರೆ ಏನು ಸಂಗತಿಗಳು ಬರುವುದಿಲ್ಲ. But let us follow David. Even in this wilderness experience, he is discovering God's goodness and mercies in the past, how God has led him. ಕರ್ತನು ಕಳೆದ ದಿನಗಳಲ್ಲಿ ಯಾವ ರೀತಿಯಾಗಿ ಆತನು ನೋಡಿಕೊಳ್ಳುತ್ತಾ ಆತನು ಸಂರಕ್ಷಿಸುತ್ತಾ ಆತನು ಬಂದಿದ್ದಾನೆ ಎಂಬುದಾಗಿ ಹೇಳುವಾಗ ಅನುಭವದ ಮುಖಾಂತರ ಆತನ ಮುಂದಿನ ವಿಷಯಗಳಲ್ಲಿ ಆತನ ಭರವಸೆ ಉಳ್ಳವನಾತನು ಆಗಿದ್ದಾನೆ. Let's read verse 6, brother. 6ನೇ ವಚನವನ್ನು ನಾವು ಓದಿಕೊಳ್ಳೋಣ. 63ನೇ ಕೀರ್ತನೆ 6ನೇ ವಚನ. ನಾನು ಹಾಸಿಗೆಯ ಮೇಲಿದ್ದುಕೊಂಡು ನಿನ್ನನ್ನು ಸ್ಮರಿಸುವಾಗ ರಾತ್ರಿಯ ಜಾವಗಳಲ್ಲಿ ನಿನ್ನನ್ನು ಧ್ಯಾನಿಸುತ್ತಿರುವೆನು. Throughout the day, anxiety, fear, let us not go to bed. But when we go to our bed, let us think of God and his mercies that has led throughout this day and go to bed. ನಾವು ಹಾಸಿಗೆಯ ಮೇಲೆ ನಾವು ಮಲಗಿಕೊಳ್ಳುವುದಕ್ಕಿಂತ, ನಾವು ಹೋಗೋದಕ್ಕಿಂತ ಮುಂಚೆ ನಾವು ಚಿಂತಾಭಾರಗಳಿಂದ ನಾವು ಹೋಗುವವರಾಗಿರಬಾರದು. ನಾವು ಕರ್ತನು ನಮ್ಮ ಮಹತ್ ಕಾರ್ಯಗಳನ್ನು ಆತನು ಮಾಡುವವನಾತನು ಆಗಿದ್ದಾನೆ, ಆತನು ಯಾವ ರೀತಿಯಲ್ಲಿ ಆತನು ನಮ್ಮನ್ನು ನಡೆಸುತ್ತಾ ಆತನು ಬಂದಿದ್ದಾನೆ ಎಂಬುದಾಗಿರುವ ಸಂಗತಿಗಳನ್ನು ನಾವು ಪ್ರಶಂಸೆ ಮಾಡುತ್ತಾ ನಾವು ಮಲಗುವವರಾಗಿರಬೇಕು. First verse, David said, early morning I will seek you.
ನಾನು ರಾತ್ರಿಯ ಜಾವಗಳಲ್ಲಿ ನಿನ್ನನ್ನು ಧ್ಯಾನಿಸುವೆನು. Now he is saying that late night when I go to bed, I will thank you and go to bed. ಹಿಂದಿನ ಸಂದರ್ಭದಲ್ಲಿ ನಾನು ಬೆಳಗ್ಗಿನ ಸಂದರ್ಭದಲ್ಲಿ ನಿನ್ನನ್ನು ಹುಡುಕೋ ಎದುರು ನೋಡುತ್ತೇನೆ ಎಂಬುದಾಗಿ ತಿಳಿಸಿದ್ದಾನೆ. ಈಗ 6ನೇ ವಚನದಲ್ಲಿ ನಾನು ರಾತ್ರಿಯ ಜಾವಗಳಲ್ಲಿ ನಿನ್ನನ್ನು ಧ್ಯಾನಿಸುತ್ತಿರುವೆನು ಎಂಬುದಾಗಿ ತಿಳಿಸ್ತಾ ಆತನಿದ್ದಾನೆ. I was assuming like this week when I go to bed, rather than thinking of what is going to happen tomorrow, thank you Lord for leading me this day, and the same God provides me another day, he will lead me. ನಾನು ಈ ದಿನದಲ್ಲಿ ಈ ಒಂದು ಕೀರ್ತನೆಯನ್ನು ಧ್ಯಾನ ಮಾಡುತ್ತಾ ಇರುವ ಸಂದರ್ಭದಲ್ಲಿ ಇದನ್ನು ಆಲೋಚನೆ ಮಾಡುತ್ತಾ ಬಂದಿದ್ದೇನೆ. ನಾನು ಮಲಗುವಾಗ ಇನ್ನು ಮುಂದೆ ನಾನು ಚಿಂತೆ ಮಾಡುವುದಿಲ್ಲ. ಕರ್ತನನ್ನು ಯಾವ ರೀತಿಯಾಗಿ ಆತನು ನಡೆಸ್ತಾ ಇದ್ದಾನೆ ಎಂಬುದಾಗಿರುವ ಸಂಗತಿಗಳನ್ನು ಅದನ್ನು ನಾನು ಮೆಲುಕು ಹಾಕುತ್ತಾ ಇರ್ತೇನೆ ಎಂಬುದಾಗಿ ನಾನು ನಿರ್ಧಾರ ಮಾಡಿದ್ದೇನೆ. When we go to bed and lie down in the night watches, let us think of his providence, how he has led us in the past. ನಾವು ಮಲಗುವುದಕ್ಕೆ ನಾವು ಹೋಗುವಾಗ ಕರ್ತನ ನಮ್ಮನ್ನು ಯಾವ ರೀತಿಯಾಗಿ ಆತನು ನಡೆಸಿದ್ದಾನೆ ಎಂಬುದಾಗಿರುವ ಸಂಗತಿಗಳನ್ನು ನಾವು ಆಲೋಚನೆ ಮಾಡುತ್ತಾ ನಮ್ಮನ್ನು ಯಾವ ರೀತಿಯಾಗಿ ಆತನು ನಡೆಸುತ್ತಾನೆ ಎಂಬುದಾಗಿರುವ ಸಂಗತಿಗಳನ್ನು ನಾವು ಜ್ಞಾಪಕ ಮಾಡಿಕೊಳ್ಳಬೇಕು. This time, rather than debating and arguing and fighting or keeping grudges inside our heart, this is the time to discover God and his attributes in our life. ನಾವು ನಮ್ಮ ಮನಸ್ಸುಗಳಲ್ಲಿ ಗೊಂದಲಕ್ಕಿಂತಲೂ ಸಹ ಮತ್ತು ತರ್ಕಗಳಿಗಿಂತಲೂ ಸಹ ಕರ್ತನು ನಮ್ಮನ್ನು ಯಾವ ರೀತಿಯಾಗಿ ಆತನು ನಡೆಸ್ತಾ ಬಂದಿದ್ದಾನೆ ಎಂಬುದಾಗಿರುವ ಸಂಗತಿಗಳನ್ನು ಆಲೋಚನೆ ಮಾಡುವುದು ಉತ್ತಮ. Early morning and late night, no disturbance, we can think of his providences in our life. ಬೆಳಗಿನ ಸಂದರ್ಭದಲ್ಲಿ ನಾವು ಆತನನ್ನು ಎದುರು ನೋಡುವವರು ನಾವು ಆಗಿದ್ದು ಮತ್ತು ರಾತ್ರಿಯ ಜಾವಗಳಲ್ಲಿ ಆತನನ್ನು ಧ್ಯಾನಿಸುವವರು ನಾವು ಆಗಿರಬೇಕು. Let us move on to verse 7. 7ನೇ ವಚನಕ್ಕೆ ನಾವು ಹೋಗೋಣ. ನೀನು ನನಗೆ ಸಹಾಯಕನಾಗಿದ್ದೀಯಲ್ಲ, ನಿನ್ನ ರೆಕ್ಕೆಗಳ ಮರೆಯಲ್ಲಿ ಸುರಕ್ಷಿತನಾಗಿದ್ದುಕೊಂಡು ಆನಂದ ಘೋಷ ಮಾಡುತ್ತಿರುವೆನು. Because thou hast been my help. ನೀನು ನನ್ನ ಸಹಾಯಕನು ನೀನಾಗಿದ್ದಿ. David is claiming the promises or going back and saying, Lord, you have been my help earlier as well. ಹಿಂದೆಯೂ ಸಹ ನೀನು ನನ್ನ ಸಹಾಯಕನು ನೀನಾಗಿದ್ದೀಯಲ್ಲ. You have delivered me from the wild animals when I was a shepherd boy. ನಾನು ಒಬ್ಬ ಕುರುಬನಾಗಿರುವಾಗ ನೀನು ನನ್ನನ್ನು ಪ್ರಾಣಿಗಳಿಂದ ಮೃಗಗಳಿಂದ ನೀನು ನನ್ನನ್ನು ಕಾಪಾಡಿದ್ದಿ. Many times you have delivered me from the hand of enemies. ಅನೇಕ ಬಾರಿ ವೈರಿಗಳ ಹಸ್ತಗಳಿಂದ ನೀನು ನನ್ನನ್ನು ಸಂರಕ್ಷಿಸಿದ್ದಿ. You have given your divine protection in times of my danger. ಅಪಾಯದ ಸನ್ನಿವೇಶಗಳಲ್ಲಿ ನೀನು ನಿನ್ನ ಸಹಾಯದ ಹಸ್ತವನ್ನು ನೀನು ನೀಡಿದ್ದಿ. So there is no reason I can go away from you. I will still confide in you. You are the only one who can deliver me from this present evil. ಇದೆಲ್ಲದರ ಮಧ್ಯದಲ್ಲಿ ಎಲ್ಲಾ ದುಷ್ಟ ಸಂಗತಿಗಳ ಮಧ್ಯದಲ್ಲಿ ನೀನು ಮಾತ್ರ ನಮ್ಮನ್ನು ಬಿಡಿಸುವುದಕ್ಕೆ ಶಕ್ತನಾಗಿದ್ದಿ ಎಂಬುದಾಗಿ ಆತನು ತಿಳಿಸ್ತಾ ಇದ್ದಾನೆ. My dear brothers and sisters, God's mercy and favor in the past should be a reason for our praise in the future days to come. ಹಿಂದಿನ ಕಾಲದಲ್ಲಿ ಕರ್ತನು ನಮ್ಮನ್ನು ಯಾವ ರೀತಿಯಾಗಿ ಆತನು ನಡೆಸಿದ್ದಾನೆ, ಇವೆಲ್ಲಾ ಸಂಗತಿಗಳು ಮುಂದೆ ಕರ್ತನು ನಮ್ಮನ್ನು ಆತನು ನಡೆಸುವುದಕ್ಕೆ, ನಮ್ಮನ್ನು ಕಾಪಾಡುವುದಕ್ಕೆ ಆತನು ಶಕ್ತನಾಗಿದ್ದಾನೆ ಎಂಬುದಾಗಿ ತಿಳಿಸುವುದಕ್ಕೆ ಹಿಂದೆ ಇರುವ ಸಂಗತಿಗಳು ಅದು ನಮಗೆ ಆಧಾರ ಮತ್ತು ಕಾರಣಗಳಾಗಿರಬೇಕು. I will repeat that God's mercy and favor in the past is alone a reason for us to praise him and thank him in the days to come. ಮುಂದೆ ಬರುವ ದಿನಗಳನ್ನು ನಾವು ನೆನೆಸಿಕೊಂಡು ಕರ್ತನು ನಮ್ಮನ್ನು ನಡೆಸುವುದಕ್ಕೆ ಆತನು ಶಕ್ತನಾಗಿದ್ದಾನೆ ಎಂಬುದಾಗಿ ತಿಳಿಸಿ ಹಿಂದೆ ನಮ್ಮನ್ನು ಯಾವ ರೀತಿಯಾಗಿ ಆತನು ನಡೆಸಿದ್ದಾನೆ ಅದನ್ನು ನಾವು ನೋಡುತ್ತಾ ನಾವು ಕರ್ತನನ್ನು ಸ್ತುತಿಸುವವರಾಗಿರಬೇಕು. Because no other place is safer than to be under the shadow of his wings. ನಾವು ಆತನ ರೆಕ್ಕೆಗಳ ಮರೆಯಲ್ಲಿ ನಾವು ಇರುವ ಒಂದು ಸ್ಥಿತಿಗತಿ, ಆ ಒಂದು ಸ್ಥಳವು ಅದಕ್ಕಿಂತ ಮಿಗಿಲಾಗಿ ಇನ್ನೂ ಸುರಕ್ಷಿತವಾದ ಬೇರೆ ಸ್ಥಳವಿಲ್ಲ. Therefore in the shadow of thy wings will I rejoice. ನಿನ್ನ ರೆಕ್ಕೆಗಳ ಮರೆಯಲ್ಲಿ ಸುರಕ್ಷಿತನಾಗಿರುವೆನು. He is in the wilderness. ಆತನು ಅರಣ್ಯ ಪ್ರದೇಶದಲ್ಲಿ ಇದ್ದಾನೆ. Fear of his life. ಆತನಿಗೆ ಜೀವದ ಭಯ ಉಂಟು. He is hunger and thirst. ಆತನಿಗೆ ಹಸಿವು ಮತ್ತು ಬಾಯಾರಿಕೆ ಉಂಟು. But he is rejoicing under the shadow, under the wings of the Almighty God. ಆದರೆ ಆತನು ಸರ್ವಶಕ್ತನಾಗಿರುವ ದೇವರ ರೆಕ್ಕೆಗಳ ಮರೆಯಲ್ಲಿ ಆತನು ಇದ್ದು ಸುರಕ್ಷತೆಯಿಂದ ಆತನು ಇದ್ದಾನೆ.
The small chicks, the hens, the small chickens, when the prey comes to attack them, they will run and hide under the mother hen's wings. They know it is the safest place until the prey goes off. ಈ ಒಂದು ಚಿಕ್ಕ ಕೋಳಿ ಮರಿಗಳು ಅದು ಆಟ ಆಡ್ತಾ ಇರುವ ಒಂದು ಸಂದರ್ಭದಲ್ಲಿ ಯಾವ್ದಾದ್ರೂ ಬೇರೆ ಪ್ರಾಣಿ ಬಂದು ಅದನ್ನು ತಿನ್ನುವುದಕ್ಕೆ ಅದು ಮುಂದೆ ಬರುವಾಗ ಈ ಮರಿಗಳೆಲ್ಲವೂ ಸಹ ಓಡಿ ಹೋಗಿ ತಾಯಿಯ ರೇಖೆಗಳ ಅಡಿಯಲ್ಲಿ ಸುರಕ್ಷತೆಯನ್ನು ಹುಡುಕುವುದಾಗಿದೆ. My dear brothers and sisters, we have a greater wing, greater place of refuge, that is the wings of our Almighty God, where we can rejoice. ನಮಗಾದರೂ ಇನ್ನೂ ಉನ್ನತವಾದ ಉತ್ತಮವಾದ ರೆಕ್ಕೆಗಳು ಉಂಟು. ನಾವು ಆ ರೆಕ್ಕೆಗಳ ಮರೆಯಲ್ಲಿ ನಾವು ಇದ್ದುಕೊಂಡು ನಾವು ಸುರಕ್ಷಿತವಾಗಿ ನಾವು ಇರಬೇಕು. And verse 8, one more discovery David is doing. 8ನೇ ವಚನದಲ್ಲಿ ಇನ್ನೊಂದು ಅಂಶವನ್ನು ದಾವೀದನು ಆತನು ಪತ್ತೆ ಮಾಡುತ್ತಾ ಇದ್ದಾನೆ. My soul followeth hard after thee, thy right hand upholdeth me. 8ನೇ ವಚನ, ನನ್ನ ಆತ್ಮವು ನಿನ್ನನ್ನು ಅಂಟಿಕೊಂಡು ಹಿಂಬಾಲಿಸಿರುವುದು, ನಿನ್ನ ಬಲಗೈ ನನಗೆ ಆಧಾರವಾಗಿರುವುದು. He is saying, my soul follows after thee or close behind thee. ನನ್ನ ಆತ್ಮವು ನಿನ್ನನ್ನು ಅಂಟಿಕೊಂಡು ಹಿಂಬಾಲಿಸುತ್ತಿರುವುದು. That doesn't mean God is away from him, he has to run behind God. ಇದರ ಅರ್ಥ ದೇವರು ಆತನ ಹಿಂದೆ ಇದ್ದಾನೆ, ಆತನನ್ನು ನಾನು ಓಡಿ ಹೋಗಬೇಕು ಎಂಬುದಾಗಿ ಅಲ್ಲ. It doesn't mean that God has left him or abandoned him, he has to run behind God. He is saying that my soul shall follow after God. That means he will cleave to God. ಆ ಕರ್ತನು ದೇವರು ಆತನನ್ನು ಬಿಟ್ಟು ಆತನು ಓಡಿ ಹೋಗುತ್ತಾನೆ, ಆತನ ಹಿಂದೆ ಓಡಿ ಹೋಗಬೇಕೆಂಬುದಾಗಿ ಅರ್ಥವಲ್ಲ. ಕರ್ತನು ಆತನು ಎಲ್ಲಿ ಆತನು ನಡೆಸುವವನಾತನು ಆಗಿದ್ದಾನೆ, ಆತನನ್ನು ಹಿಂಬಾಲಿಸುವವನು ನಾನು ಆಗಿದ್ದೇನೆ ಎಂಬುದಾಗಿರುವ ಒಂದು ಅರ್ಥ. Followeth hard after thee, in Hebrew word that is mentioned is dabak. ಇಬ್ರಿಯ ಭಾಷೆಯಲ್ಲಿ ಅಂಟಿಕೊಂಡು ಹಿಂಬಾಲಿಸುತ್ತೇನೆ ಎಂಬುದಾಗಿ ಹೇಳುವಾಗ ಅದರ ಇಬ್ರಿಯ ಭಾಷೆಯ ಪದ ತಬಾಕ್ ಎಂಬುದಾಗಿ. Dabak means to cling, to cleave, to hold tightly. ದಬಾಕ್ ಎಂಬುದಾಗಿ ಹೇಳುವಾಗ ಅಂಟಿಕೊಂಡು ಇರುವುದು ಎಂಬುದಾಗಿ ಅರ್ಥ. It is a similar phrase used in Genesis chapter 2 and verse 24. ಆದಿಕಾಂಡ ಪುಸ್ತಕ 2ನೇ ಅಧ್ಯಾಯ 24ನೇ ವಚನದಲ್ಲಿ ಉಪಯೋಗಿಸಿದ ಪದವೇ ಇದುವೇ ಆಗಿದೆ. There the context is different. A man shall leave his father and mother and cleave unto his wife. A man, that is cleaving means holding on to a wedded or engaged bride, how she waits for cleaving unto her husband. That is the phrase used here. ಆದಿಕಾಂಡ 2ನೇ ಅಧ್ಯಾಯ 24ನೇ ವಚನದಲ್ಲಿ, ಈ ಕಾರಣದಿಂದ ಪುರುಷನು ತಂದೆ ತಾಯಿಗಳನ್ನು ಬಿಟ್ಟು ತನ್ನ ಹೆಂಡತಿಯನ್ನು ಸೇರಿಕೊಳ್ಳುವನು, ಅವರಿಬ್ಬರು ಒಂದೇ ಶರೀರವಾಗಿರುವರು. ಅಲ್ಲಿ ಇದರ ಒಂದು ಸನ್ನಿವೇಶ ಅದು ಬೇರೆ ಆಗಿದರೂ ಸಹ ಇದರ ಒಂದು ಪದಪ್ರಯೋಗ ಇದುವೇ ಆಗಿದೆ, ಅಂಟಿಕೊಂಡಿರುವುದು ಎಂಬುದಾಗಿ ಅರ್ಥ. A betrothed or an engaged bride will wait when he will be joined to her wedded or a engaged bridegroom. That is, she will be waiting to cleave unto her husband. That is the same phrase used, dabak, the Hebrew word. ಆ ಒಂದು ಕನ್ಯೆಯು ಆಕೆ ನಿಶ್ಚಿತಾರ್ಥ ಆದ ನಂತರ ಆಕೆ ಯಾವ ರೀತಿಯಾಗಿ ನಾನು ನನ್ನ ಗಂಡನನ್ನು ನಾನು ಸೇರಿಕೊಳ್ಳುವೆನು ಎಂಬುದಾಗಿರುವ ಒಂದು ಆಸಕ್ತಿ, ಆ ಕುತೂಹಲ ಇದೇ ರೀತಿಯಾದ ಒಂದು ಅರ್ಥವಾಗಿದೆ. That is why David is saying, I will cleave unto you, Lord, because this place, none other thing gives me more support than cleaving unto you. ನನ್ನ ಆತ್ಮವು ನಿನ್ನನ್ನು ಅಂಟಿಕೊಂಡು ಹಿಂಬಾಲಿಸುತ್ತಿರುವುದು ಎಂಬುದಾಗಿ ಹೇಳುವಾಗ ಬೇರೆ ಯಾವುದೇ ಸಂಗತಿಗಳಲ್ಲಿ ನನಗೆ ಯಾವುದೇ ಒಂದು ಭದ್ರತೆ ಸುರಕ್ಷತೆ ಇಲ್ಲ ಎಂಬುದಾಗಿ ಆತನು ಒಪ್ಪಿಕೊಳ್ಳುತ್ತಾ ಇದ್ದಾನೆ. His tongue would have cleaved unto the roof of his mouth because of thirsty and hunger. ಆತನಿಗೆ ಬಾಯಾರಿಕೆಯಾದ ಕಾರಣದ ದೆಸೆಯಿಂದ ಆತನ ನಾಲಿಗೆ ಆತನ ಬಾಯ ಮೇಲ್ಭಾಗಕ್ಕೆ ಅದು ಅಂಟಿಕೊಂಡಿದೆಯೋ ಏನೋ. But in spite of hunger and thirsty, rather than his physical thirst, he is saying, I will cleave unto you, God, because that is the best place for me to hold on. ಆದ್ರೆ ಇದೆಲ್ಲದರ ಮಧ್ಯದಲ್ಲಿಯೂ ಸಹ ಆತನು ತಿಳಿಸ್ತಾ ಇರುವ ಒಂದು ಸಂಗತಿ ಏನಂದ್ರೆ, ನನ್ನ ಆತ್ಮವು ನಿನ್ನನ್ನು ಅಂಟಿಕೊಂಡು ಹಿಂಬಾಲಿಸುತ್ತಿರುವುದು, ಯಾಕಂದ್ರೆ ಅದು ನನಗೆ ತುಂಬಾ ಸಂರಕ್ಷಣೆಯನ್ನು ಕೊಡುವ ಒಂದು ಸ್ಥಳವಾಗಿದೆ. In 2 Kings chapter 18 and verse 6, 2ನೇ ಅರಸುಗಳ ಪುಸ್ತಕ 18ನೇ ಅಧ್ಯಾಯ 6ನೇ ವಚನದಲ್ಲಿ, there we read of King Hezekiah. ನಾವು ಅಲ್ಲಿ ಅರಸನಾದ ಎಜೆಕಿಯನ ಕುರಿತಾಗಿ ನಾವು ಓದುತ್ತೇವೆ. There the same word is used, how he clave unto the Lord and followed him in the days of his life. ಆತನ ಜೀವನದಲ್ಲಿ ಆತನು ಯಾವ ರೀತಿಯಾಗಿ ಆತನು ಕರ್ತನ ಬಳಿಗೆ ಬಂದು ಆತನ ಜೀವಮಾನದಲ್ಲೆಲ್ಲ ಆತನು ಕರ್ತನನ್ನು ಆತನು
ಹಿಂಬಾಲಿಸಿದವನು ಆತನು ಆಗಿದ್ದನು. Brother, could you please read that 2 Kings 18 and verse 6? For he clave unto the Lord and departed not from following him, but kept his commandments. ಎರಡನೇ ಅರಸುಗಳ ಪುಸ್ತಕ 18ನೇ ಅಧ್ಯಾಯ 6ನೇ ವಚನದಲ್ಲಿ ಈ ರೀತಿಯಾಗಿ ನಾವು ಓದುತ್ತೇವೆ. ಇದಲ್ಲದೆ ಇವನು ಯೆಹೋವನನ್ನೇ ಹೊಂದಿಕೊಂಡು ಆತನನ್ನು ಬಿಡದೆ ಹಿಂಬಾಲಿಸಿ ಆತನು ಮೋಶೆಯ ಮುಖಾಂತರವಾಗಿ ಅನುಗ್ರಹಿಸಿದ ಆಜ್ಞೆಯನ್ನು ಕೈಕೊಂಡನು. In Kannada it's beautiful. Bidade, not leaving, clinged or hold tightly onto God during his life. ಕನ್ನಡ ಭಾಷೆಯಲ್ಲಿ ಇನ್ನೂ ಸ್ಪಷ್ಟವಾಗಿ ಅದು ಒಟ್ಟು ಆತನನ್ನು ಬಿಡದೆ ಹಿಂಬಾಲಿಸಿ ಆತನು ಕರ್ತನ ಆಜ್ಞೆಗಳನ್ನು ಆತನು ಕೈಕೊಂಡು ಆತನು ನಡೆದನು. The same phrase David is using, Lord, I will cling like how a child clings onto his mother, or like how Hezekiah cling onto God. Likewise, I want to cling onto you during this time of wilderness. ನಾನು ನಿನಗೆ ನಾನು ಅಂಟಿಕೊಂಡು ನಾನು ಇರುತ್ತೇನೆ. ಒಂದು ಮಗು ತಾಯಿಯನ್ನು ಯಾವ ರೀತಿಯಾಗಿ ಅದು ಅಂಟಿಕೊಂಡು ಇರುತ್ತದೋ ಅದೇ ರೀತಿಯಾಗಿ ನಾನು ಇರುತ್ತೇನೆ ಎಂಬುದಾಗಿ ಆತನು ದಾವೀದನು ತಿಳಿಸ್ತಾ ಆತನಿದ್ದಾನೆ. What a discovery David made during this time of difficulty. ಎಂತ ಅದ್ಭುತವಾದ ಸಂಗತಿಯನ್ನು ದಾವೀದನು ಈ ಸನ್ನಿವೇಶಗಳಲ್ಲಿ ಆತನು ಪತ್ತೆ ಮಾಡುತ್ತಾನೆ. I don't want to praise, but in a small, very, 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 very small way, God is experiencing these days to help me discovering each attribute of God. ಈ ಎಲ್ಲಾ ಸಂದರ್ಭದಲ್ಲಿಯೂ ಸಹ ಕರ್ತನು ನನಗೆ ಆತನ ವಿಷಯವಾಗಿ ಸಂಗತಿಗಳನ್ನು ಪತ್ತೆ ಮಾಡುವ ಹಾಗೆ ಸ್ವಲ್ಪ ರೀತಿಯಲ್ಲಿ ಕರ್ತನು ನನಗೆ ಆತನು ಅನುಗ್ರಹಿಸ್ತಾ ಆತನಿದ್ದಾನೆ. I don't even have the deserve to talk about such a great man of God, David. ದಾವೀದನ ಕುರಿತಾಗಿ ಮಾತನಾಡುವುದಕ್ಕೆ ಯಾವುದೇ ಒಂದು ಅರ್ಹತೆ ನನ್ನಲ್ಲಿ ಇಲ್ಲ. I don't have the wilderness experience in my life. ನನ್ನ ಜೀವನದಲ್ಲಿ ಅರಣ್ಯ ಪ್ರದೇಶದ ಒಂದು ಅನುಭವ ನನಗೆ ಇಲ್ಲ. But whatever situation you or I am going through, let us discover God and more of his attributes these days. ಆದ್ರೆ ಎಲ್ಲಾ ಸಂದರ್ಭದಲ್ಲಿಯೂ ಸಹ ನಾವು ಕರ್ತನನ್ನು ನಾವು ಎದುರು ನೋಡುತ್ತಾ ಆತನ ಗುಣಲಕ್ಷಣಗಳನ್ನು ನಾವು ಅರ್ಥ ಮಾಡಿಕೊಳ್ಳುವವರು ಕಲಿಯುವವರು ನಾವಾಗಿರೋಣ. Last 5 minutes, the third D is from verse 9 to 11. ಮುಂದಿನ 3 ವಚನಗಳು ಆಂಗ್ಲ ಭಾಷೆಯ 3ನೇ ಡಿ ಎಂಬುದಾಗಿ ನಾವು ಓದುತ್ತೇವೆ. Declarations about God. ಕರ್ತನ ಕುರಿತಾಗಿ ಆತನು ಮಾಡುವ ಘೋಷಣೆಗಳು. First verse 1 to 5, his desire for God. ಮೊದಲನೇ 5ನೇ ವಚನಗಳಲ್ಲಿ ಕರ್ತನಿಗೋಸ್ಕರ ಆತನಿಗಿರುವ ಒಂದು ಅಭಿಲಾಷೆ ಮತ್ತು ಆಶೆ. 6 to 8, his discovery of God. 6ನೇ ವಚನದಿಂದ 8ನೇ ವಚನ ತನಕ ಕರ್ತನ ಕುರಿತಾಗಿ ಆತನು ಅನೇಕ ಸಂಗತಿಗಳು ಆತನು ಕಣ್ಣು ಹಿಡಿದು ಆತನು ಪತ್ತೆ ಮಾಡಿದ ಸಂಗತಿಗಳು. 9 to 11, he is declaring God's greatness and how God is going to deliver him from the hand of enemies. ಮತ್ತು 9ನೇ ವಚನದಿಂದ 11ನೇ ವಚನ ತನಕ ಕರ್ತನು ಯಾವ ರೀತಿಯಾಗಿ ಆತನು ಬಿಡುಗಡೆ ಮಾಡ್ಲಿಕ್ಕಿದ್ದಾನೆ ಎಂಬುದಾಗಿರುವ ಸಂಗತಿಗಳನ್ನು ಆತನು ಪ್ರಕಟಿಸುವ ಒಂದು ವಿಚಾರವಾಗಿದೆ. My dear brothers and sisters, this is what we should do in this time of lockdown or whatever state we are. ನಾವು ಈ ಒಂದು ಲಾಕ್ ಡೌನ್ ಸಂದರ್ಭದಲ್ಲಿ ಈ ಸಂಗತಿಗಳನ್ನು ನಾವು ಮಾಡುವವರು ನಾವು ಆಗಿರಬೇಕು. Desire God more and his word. ಆತನ ವಾಕ್ಯದಲ್ಲಿ ನಾವು ಆತನ ಕುರಿತಾಗಿ ನಾವು ಆಶೆಯನ್ನು ಹೊಂದಿರುವವರು ನಾವು ಆಗಿರಬೇಕು, ಅಪೇಕ್ಷೆಯನ್ನು ಹೊಂದಿರುವವರು ನಾವು ಆಗಿರಬೇಕು. Let us thirst and drink and hunger and eat out of his word. ನಾವು ಆತನ ಕುರಿತಾಗಿ ನಾವು ಎದುರು ನೋಡುವವರು ನಾವು ಆಗಿರೋಣ. ಆತನ ವಿಷಯದಲ್ಲಿ ನಾವು ಹಸಿವು ಇರುವವರು ಆಗಿರೋಣ. Second, discover God, how he has led us in the past, and discover attributes one by one. ನಾವು ಎರಡನೇದಾಗಿ ಕರ್ತನು ನಮ್ಮನ್ನು ಯಾವ ರೀತಿಯಾಗಿ ಆತನು ನಡೆಸ್ತಾ ಆತನು ಬಂದಿದ್ದಾನೆ ಅದನ್ನು ನಾವು ಪತ್ತೆ ಮಾಡುವವರು ನಾವು ಆಗಿರೋಣ. Third, declare God's leading when you come out of this lockdown to others. Declare his greatness, and if God provides an opportunity, share the gospel with others during this time. ಈ ಒಂದು ಲಾಕ್ ಡೌನ್ ಇಂದ ನಾವು ಹೊರಗೆ ಬರುವಾಗ ಕರ್ತನು ನಮ್ಮನ್ನು ಯಾವ ರೀತಿಯಾಗಿ ಆತನು ನಡೆಸ್ತಾ ಆತನು ಬಂದಿದ್ದಾನೆ ಎಂಬುದಾಗಿರುವ ಸಂಗತಿಗಳನ್ನು ನಾವು ಪ್ರಕಟಿಸುವವರು ನಾವು ಆಗಿರಬೇಕು. ಇದರ ಮುಖಾಂತರ ನಾವು ಸುವಾರ್ತೆಯನ್ನು ನಾವು ಸಾರುವವರು ನಾವು ಆಗಿರೋಣ. David finally is closing this psalm with a hope that God is going to deliver him, declaring God's greatness. ಕರ್ತನು ಆತನನ್ನು ಬಿಡುಗಡೆ ಮಾಡ್ಲಿಕ್ಕಿದ್ದಾನೆ ಎಂಬುದಾಗಿರುವ ಸಂಗತಿಯನ್ನು ಅರ್ಥ ಮಾಡಿಕೊಂಡು ದಾವೀದನು ಆತನು ಈ ಒಂದು ಕೀರ್ತನೆಯ ಭಾಗವನ್ನು ಆತನು ಮುಕ್ತಾಯ ಮಾಡುತ್ತಾ ಆತನಿದ್ದಾನೆ. Even though he is away from the sanctuary and public ordinances. ಆತನು ದೇವರ ಜನರಿಂದ ಅಥವಾ ಮಂದಿರದಿಂದ ಆತನು ದೂರವಾಗಿದ್ದರೂ ಸಹ.
He did not forget the God of ordinances. ಆತನು ದೇವರು, ಆತನು ಆಜ್ಞೆಗಳನ್ನು ಕೊಟ್ಟಿರುವ ದೇವರು ಆತನು ಆಗಿದ್ದಾನೆ ಎಂಬುದಾಗಿ ಆತನು ಮರೆಯಲಿಲ್ಲ. My dear brothers and sisters, very humbly I want to request you one thing. ನಾನು ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ತುಂಬಾ ದೀನತೆಯಿಂದ ಒಂದು ಅಂಶವನ್ನು ನಿಮ್ಮಲ್ಲಿ ನಾನು ಕೇಳಿಕೊಳ್ಳುತ್ತೇನೆ. Don't be satisfied with the media and WhatsApp or whatever messages we are. I'm not saying it is wrong to hear those, but there is no substitute, no replacement for personal time with God. ನಾವು ಈ ಒಂದು ವಾಟ್ಸ್ಆಪಿನ ಮುಖಾಂತರ ಮತ್ತು ಮಾಧ್ಯಮಗಳ ಮುಖಾಂತರ ಅನೇಕ ವಾಕ್ಯ ಸಂದೇಶಗಳನ್ನು ನಾವು ಕೇಳುತ್ತೇವೆ, ನಿಜ. ಆದ್ರೆ ಅದೆಲ್ಲವೂ ಸಹ ಒಳ್ಳೆಯದು, ಅದೆಲ್ಲವೂ ಸಹ ಸರಿ. ಆದ್ರೆ ನಾವು ವೈಯಕ್ತಿಕವಾಗಿ ನಾವು ಕರ್ತನ ಸನ್ನಿಧಾನದಲ್ಲಿ ಆತನ ವಾಕ್ಯದ ಒಟ್ಟಿಗೆ ನಾವು ಕಳೆಯುವ ಒಂದು ಸಂದರ್ಭವು ಅದನ್ನು ನಾವು ಇದನ್ನು ಬದಲಾಯಿಸುವುದಕ್ಕೆ ನಮಗೆ ಸಾಧ್ಯ ಆಗುವುದಿಲ್ಲ. It is good, many servants of God, many men of God, out of their knowledge and wisdom or whatever God has given, they are sharing it. It is good to hear that. But if you want to have a desire and discover God, you have to spend time in His presence. ಅನೇಕ ದೇವಜನರು ಅವರ ಒಂದು ಆಸಕ್ತಿಯಿಂದ ವಾಕ್ಯ ಸಂದೇಶಗಳನ್ನು ಅವರು ಹಂಚುತ್ತಾರೆ ಮತ್ತು ಮಾಧ್ಯಮಗಳಲ್ಲಿ ಅದನ್ನು ಹಾಕುತ್ತಾರೆ, ನಮ್ಮ ಉಪಯೋಗಕ್ಕಾಗಿ. ಅವೆಲ್ಲವೂ ಸಹ ಉಂಟು, ನಿಜ. ಆದ್ರೂ ಸಹ ಕರ್ತನ ಒಟ್ಟಿಗೆ ನಾವು ವೈಯಕ್ತಿಕವಾಗಿ ನಾವು ಸಮಯ ಕಳೆಯುವುದು ಅದು ಉತ್ತಮವಾಗಿದೆ. ಆ ಸಂದರ್ಭದಲ್ಲಿ ನಾವು ಕರ್ತನ ಕುರಿತಾಗಿರುವ ಅನೇಕ ಅಂಶಗಳನ್ನು ನಾವು ಪತ್ತೆ ಮಾಡೋಣವಾಗಿರಬಹುದು. David wrote this psalm not because of some other experience, because of his personal experience, what he has understood God's goodness. He was able to write this psalm even in the time of spending in wilderness. ದಾವೀದನು ಆತನು ಅರಣ್ಯ ಪ್ರದೇಶದಲ್ಲಿ ಆತನು ಇರುವಾಗ ಕರ್ತನ ಕುರಿತಾಗಿ ಕಲಿಯುವುದಕ್ಕೆ ಆತನ ಸನ್ನಿವೇಶವು ಅದು ಸಹಾಯಕವಾದದ್ದಾಗಿತ್ತು. There is no shortcut or substitute rather than spending quality time with God. ಕರ್ತನೊಟ್ಟಿಗೆ ಉತ್ತಮವಾದ ಒಂದು ಸಮಯವನ್ನು ಕಳೆಯುವುದ ವಿಷಯವಾದ ಅದನ್ನ ಹೊರತಾಗಿ ಬೇರೆ ಯಾವುದೇ ಉತ್ತಮವಾದ ಸಂಗತಿಗಳು ಇಲ್ಲ. Rest all is second. You can hear messages, learn from others, learn from other media or whatever, but to discover God, you should experience Him and His goodness personally in your life. ನಾವು ಕರ್ತನ ಕುರಿತಾಗಿ ನಾವು ಕಲಿಯುವುದಕ್ಕೋಸ್ಕರ ನಾವು ಅನೇಕ ಮಾಧ್ಯಮಗಳು ನಮಗೆ ಇರಬಹುದು, ಬೇರೆ ಬೇರೆ ರೀತಿಯಲ್ಲಿ ನಾವು ಅದನ್ನ ಕಲಿಯಬಹುದು, ವಾಕ್ಯ ಸಂದೇಶಗಳ ಮುಖಾಂತರ ನಾವು ಕಲಿಯಬಹುದು. ಆದ್ರೆ ನಾವು ವೈಯಕ್ತಿಕವಾಗಿ ನಾವು ಆತನ ವಾಕ್ಯದೊಟ್ಟಿಗೆ ನಾವು ಸಮಯವನ್ನು ಉಪಯೋಗಿಸುವವರಾಗಿರಬೇಕು. Then I think you and I can sing that song, Thy loving kindness is better than life. My lips shall praise Thee, thus will I bless Thee. Verse 3 and 4. ಆಗ ನಾವು 3 ಮತ್ತು 4ನೇ ವಚನವನ್ನು ನಾವು ಹಾಡುವವರಾಗಿರಬಹುದು. ನಿನ್ನ ಪ್ರೇಮಾನುಭವವು ಜೀವಕ್ಕಿಂತಲೂ ಶ್ರೇಷ್ಠ, ನನ್ನ ಬಾಯಿ ನಿನ್ನನ್ನು ಕೀರ್ತಿಸುವುದು, ನನ್ನ ಜೀವಮಾನದಲ್ಲೆಲ್ಲ ಹೀಗೆಯೇ ನಿನ್ನನ್ನು ಹಾಡಿ ಹರಿಸುತ್ತಾ ನಿನ್ನ ಹೆಸರೆತ್ತಿ ಕೈ ಮುಗಿಯುವೆನು. This psalm has really encouraged me and blessed me spiritually this last week. ಈ ಒಂದು ಕೀರ್ತನೆಯು ನನ್ನನ್ನು ತುಂಬಾ ಒಳ್ಳೆಯ ರೀತಿಯಾಗಿ ನನ್ನನ್ನು ಪ್ರೋತ್ಸಾಹ ಮಾಡುತ್ತಾ ನನಗೆ ಉಪಯುಕ್ತವಾಗಿ ಉಂಟು. Desire for God. ನಾವು ಕರ್ತನನ್ನು ನಾವು ಕರ್ತನಿಗೋಸ್ಕರ ನಾವು ಅಪೇಕ್ಷೆ ಪಡುವವರಾಗಿರಬೇಕು. Discovery of God. ಕರ್ತನ ಕುರಿತಾಗಿರುವ ಅಂಶಗಳನ್ನು, ಗುಣಲಕ್ಷಣಗಳನ್ನು ನಾವು ಪತ್ತೆ ಮಾಡುವವರಾಗಿರಬೇಕು. Declarations about God. ಕರ್ತನ ಕುರಿತಾಗಿರುವ ಅಂಶಗಳನ್ನು ನಾವು ಪ್ರಕಟಿಸುವವರಾಗಿರಬೇಕು. Very small psalm, 11 verses. You can spend time in reading this. Maybe God will speak to you more when you meditate on this psalm. ಈ ಒಂದು ಕೀರ್ತನೆಯಲ್ಲಿ ಬರೀ 11 ವಚನಗಳಿದ್ದರೂ ಸಹ ಅನೇಕ ಅಂಶಗಳನ್ನು ನಾವು ಕಲಿಯಬಹುದು. ಈಗ ನೀವು ಹಿಂದಿರುಗಿ ಹೋಗಿ ಈ ಒಂದು ಕೀರ್ತನೆಯನ್ನು ಪುನಃ ನೀವು ಓದುವುದಾದ್ರೆ, ವೈಯಕ್ತಿಕವಾಗಿ ನೀವು ಓದುವುದಾದ್ರೆ ಇನ್ನೂ ಅನೇಕ ಅಂಶಗಳನ್ನು ನೀವು ಸಹ ಕಲಿಯುವವರಾಗಿರಬಹುದು. Thank you so much for this time, and let God bless us and learn from the life of David. ನಾವು ಈ ಒಂದು ಕರ್ತನು ತಾನೇ ಈ ಸಮಯವನ್ನು ನಮಗೆ ಆಶೀರ್ವಾದವಾಗಿ ಆತನು ಕೊಡುವವನು ಆತನು ಆಗಿರಲಿ. ಕರ್ತನು ತಾನೇ ಈ ವಾಕ್ಯವನ್ನು ಆತನು ಆಶೀರ್ವದಿಸಲಿ. Thank you. ವಂದನೆಗಳು.